ಇಲ್ಲಿವರೆಗೂ ನನ್ನನ್ನು ವಿನೋದ್ ಪ್ರಭಾಕರ್ ಆಗಿ ಇವನನ್ನ ಎಷ್ಟು ನೀವು ನೋಡಿದಿರೋ ಅದನ್ನೆಲ್ಲ ಬಿಟ್ಟು ಒಂದು ಬೇರೆ ತರದ ಒಬ್ಬ ನಟನಾಗಿ ತುಂಬಾ ಪರ್ಫಾರ್ಮ್ ಮಾಡಿ ಕನೆಕ್ಟ್ ಆಗೋವಂಥ ಒಂದು ಸಿನಿಮಾ, ಬಹಳ ಒಂದು ಹೆಚ್ಚಿನ ಒಂದು ತಾರಾ ಬಳಗ ಇರುವಂತ ಒಂದು ಸಿನಿಮಾ. ಮತ್ತೆ ನಾವಿಬ್ರು ಒಂದು ಸಿನಿಮಾ ಮಾಡ್ಬೇಕಂತ ಆಸೆ ಇತ್ತು. ಅದು ಎಕ್ಸೈಟ್ಮೆಂಟ್ ದಟ್ ಐಮ್ ವರ್ಕಿಂಗ್ ವಿತ್ ಹಿಮ್ ಅಗೇನ್. ಮನೆಯಲ್ಲಿ ಅವ್ರ ವೈಫ್ ಜೊತೆನೂ ಮಾತಾಡ್ತಿರ್ಲಿಲ್ಲ. ಮನೆಯಿಂದನೂ ವಿನೋದ್ ಪ್ರಭಾಕರ್ ಇಸ್ ಕಟ್. ಈ ಇಡೀ ಸಿನಿಮಾದಲ್ಲಿ ಈ ವಾಸ್ ಮಾದೇವ. ಕಾರಲ್ಲಿ ಕೂತ್ಕೊಂಡ್ರು, ಸೆಟ್ಟಿಗೆ ಬಂದರು, ಹಾಯ್ ಹೌ ಆರ್ ಯು, ಫೈನ್, ಯು ಹ್ಯಾಡ್ ಡಿನ್ನರ್, ಯು ಹ್ಯಾಡ್ ಲಂಚ್, ಇಷ್ಟೇ. ಎಷ್ಟು ಇರಿಟೇಟ್ ಆಗ್ತಿತ್ತೆ ಗೊತ್ತಾ ನಾನು. ಎಮೋಷನ್ನೇ ಇಲ್ಲದೆ ಇರೋನು ಯಾವುದೇ ರೀತಿಯಾದ ಒಂದು ಕೆಲವ್ರಿಗೆ ಅವ್ನ ಭಾವನೆಗಳೇ ಸುಟ್ಟು ಕರ್ಕಳಾಗಿ ಹೋಗಿರುತ್ತೆ. ಅವ್ನಿಗೆ ಗೊತ್ತಿರಲ್ಲ, ಅವನಿಗೆ ಬೇರೆ ಪ್ರಪಂಚದಲ್ಲೇ ಇರ್ತಾನೆ. ಅವನು ಯಾವುದೋ ಒಂದು ಟ್ರಾಮಾ ಆಗಿರುತ್ತೆ ಅವನು. ಸೊ ಅವನು ಹೇಗಿರ್ತಾನೆ ಅನ್ನೋದನ್ನು ಕ್ಯಾರಿ ಮಾಡಬೇಕು. ಸೊ ಇಲ್ಲಿ ನಕ್ಕೊಂಡು ಇದ್ರೆ ಆಗಲ್ಲ ಅನ್ನೋದು ಒಂದಿಷ್ಟು ನನಗೆ ಓಕೆ ಇದನ್ನ ಮಾಡ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಸ್ಪೆಷಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ವಾಟಿ. ವಿನೋದ್ ಪ್ರಭಾಕರ್ ಮತ್ತೆ ಸೋನಲ್ ಇಬ್ರು ಕೂಡ ಆಕ್ಟ್ ಮಾಡಿರುವಂತಹ ಮಾದೇವ ಚಿತ್ರ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿರುವಂತಹ ಚಿತ್ರ. ಒಂದ್ ಕಡೆ ವಿನೋದ್ ಸರ್, ಇನ್ನೊಂದ್ ಕಡೆ ಡಿ ಗ್ಲಾಮ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ ಅಂತ ಎಕ್ಸೈಟ್ಮೆಂಟ್ ಅಲ್ಲಿರೋ ಸೋನಲ್ ಇಬ್ರು ಕೂಡ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಸಿನಿಮಾ ಬಗ್ಗೆ ಮಾತಾಡೋಕೆ ಸಾಕಷ್ಟಿದೆ. ಹಾಗೆ ಅವರಿಬ್ರು ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸಿನಿಮಾ ಸೆಟ್ ಅಲ್ಲಿ ಇವರಿಬ್ಬರ ಫ್ರೆಂಡ್ಶಿಪ್ ಯಾವ ತರ ಇತ್ತು ಅದೆಲ್ಲವನ್ನು ಕೂಡ ಕೇಳೋಣ. ಅದಕ್ಕೂ ಮುಂಚೆ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನೀವಿಬ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಮಾದೇವದ್ದು ಹೈಪ್ ಹೇಗಿದೆ, ಆಮೇಲೆ ಎಕ್ಸೈಟ್ಮೆಂಟ್ ಹೇಗಿದೆ? ಇಬ್ರಿಗೂ ಕೂಡ ಇದೊಂಥರ ಸ್ಪೆಷಲ್ ಮೂವಿ. ಹೈಪ್ ಬಗ್ಗೆ ನೀವು ಹೇಳ್ಬೇಕು. ನಿಮ್ಗೆ ರೀಚ್ ಆಗಿದೆಯಾ, ರೀಚ್ ಆಗ್ತಿದ್ಯಾ? ಜೂನ್ 6ಗೆ ರೀಚ್ ಆಗಿದೆ. ಸೊ ರೀಚ್ ಆಗಿದ್ದಕ್ಕೆ ನಾನು ಇಲ್ಲಿ ಬಂದು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಮೂವಿ, ಕಾನ್ಸೆಪ್ಟ್ ಚೆನ್ನಾಗಿದೆ, ಕಾಂಟೆಂಟ್ ಚೆನ್ನಾಗಿದೆ ಅಂತಂದು. ಸೊ ನಿಮ್ಮ ಪ್ರಕಾರ ಮೂವಿ, ಮಾದೇವ ಮೂವಿ ಹೈಪ್ ನಿಮ್ಮ ಪ್ರಕಾರ ಹೇಗಾಗ್ತಾ ಇದೆ? ಜನರ ರೆಸ್ಪಾನ್ಸ್ ಇವಾಗ ಟಿಲ್ ನಾವು ಯಾವ ಥರ ಸಿಗ್ತಾ ಇದೆ? ನಾವು ಒಂದಿಷ್ಟು ಶೋ ತೋರಿಸಿದ್ವಿ. ಅಂದರೆ ಒಂದು ಟೆಕ್ನಿಕಲ್ ಟೀಮ್ ಆ್ಯಂಡ್ ಒಂದಿಷ್ಟು ಫ್ರೆಂಡ್ ಸರ್ಕಲ್ ಶೋ ತೋರಿಸಿದ್ವಿ. ಬಿಕಾಸ್ ನಾವೇ ಇದ್ದಾಗ ತುಂಬ ಯಾವುದೇ ವಿಷಯ ಆಗಲಿ ತುಂಬ ಹತ್ತಿರ ಇದ್ದಾಗ ನಮಗೆ ಕಾಣಿಸಲ್ಲ. ಯಾವತ್ತೂ ಯಾವುದೇ ವಿಷಯ ಆಗಲಿ ಬೀಟ್ ನಮ್ಮ ರೆಗ್ಯುಲರ್ ಸ್ವಲ್ಪ ಹಿಂದೆ ಇದ್ಕೊಂಡು ನೋಡಿದಾಗ ಅನಿಸುತ್ತೆ. ಸೊ ಸಿನಿಮಾ ಎಲ್ಲ ಫಿನಿಶ್ ಆದಮೇಲೆ ಒಂದು ಶೋ ಹಾಕಿದ್ವಿ. ದಿಸ್ ವಾಸ್ ಫಾರ್ ಕರೆಕ್ಷನ್ಸ್, ನಾವೇನೋ ತಪ್ಪು ಮಾಡಿದೀವ ಏನು ಅಂತ. ಸೊ ಅದರಲ್ಲಿ ನಮಗೆ ತುಂಬ ಸ್ಪೆಷಲ್ಲಾಗಿ ಬೇಕಾಗಿದ್ದು ತರುಣ್ ಅವರು, ತರುಣ್ ಸುಧೀರ್ ಅವರು, ಮೈ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಸೋನಲ್ಸ್ ಹಸ್ಬೆಂಡ್. ಸೊ ಅವ್ರನ್ನ ನಾವು ಐ ಮೇಡ್ ಶೋರ್ ನಾನು ಇವ್ರ ಹತ್ರ ಹೇಳಿ ಹೆಂಗಾದ್ರೂ ಸ್ವಲ್ಪ ಕರೆಸಿ ಅಂತ. ಈ ಕೇಮ್ ನಾನು ಬರ್ತೀನಿ ಬ್ರದರ್ ಅಂತ. ಈ ಲೈಕ್ ದ ಸಿನಿಮಾ. ಒಂದಿಷ್ಟು ಫ್ಲಾಸ್ ಇರುತ್ತೆ, ಅದಕ್ಕೆ ಒಂದು ಚಿಕ್ಕದು ಇದೊಂದು ಸ್ವಲ್ಪ ಹಿಂಗಿದ್ರೆ ಅಂತೇಳಿ. ಆ್ಯಂಡ್ ಸೆಕೆಂಡ್ ಹಾಫ್ ಈ ಸೆಡ್ ಗೋ ವೇ ಬಿಯಾಂಡ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಬೇರೆ ಥರದ್ದೇ ಕಾಣಿಸ್ತೀರಾ. ಸೊ ರೆಗ್ಯುಲರ್ ಸಿನಿಮಾನೇ ಅಲ್ಲ ನಿಮ್ಗಿದು. ಸಿನಿಮಾ ಡೈಲಾಗ್ಸು ಯೂಶಲಿ ಏನು ಮಾಡ್ತೀವಿ ಅಂದರೆ, ನಂಗೆ ಡೈಲಾಗ್ ಬೇಕು, ಆಮೇಲೆ ಇಷ್ಟುದ್ದ ಡೈಲಾಗ್ ಇರಬೇಕು, ಯಾವುದೇ ಆದ್ರೂ ಡೈಲಾಗಲ್ಲಿ ಕನ್ವೆ ಆಗಬೇಕು ಅಂತ ಇರುತ್ತೆ. ಬಟ್ ಈಗ ನೀವು ಒಂದು ಫುಲ್ ಪೇಜ್ ಡೈಲಾಗ್ ಏನೋ ಮಾತಾಡಿದ್ರು, ಆಪೋಸಿಟಲ್ಲಿ ಒಂದೇ ಒಂದು ಸಾಲು ಅಷ್ಟೇ ಮಾತಾಡಿರ್ತಾನೆ. ಆಯಿತು, ನಾನು ನೋಡ್ಕೋತೀನಿ ಅಷ್ಟೇ, ಇಷ್ಟೇ ಮಾತಾಡ್ಬಿಟ್ಟು ಹೋಗಿರ್ತೀನಿ. ಫಸ್ಟ್ ಟೈಮ್ ಬ್ಲಿಂಕ್ ಮಾಡೋದು, ಫಸ್ಟ್ ಟೈಮ್ ನಗೋದು, ಅಂದರೆ ಯಾವುದೇ ಒಂದು ಎಮೋಷನ್ಸ್ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಅವನು ಮನುಷ್ಯನಾಗಿ ಆ ಪರಿವರ್ತನೆ ತಗೊಂಡು ಅಲ್ಲಿಂದ ಯಾವುದೋ ಒಂದು ದೊಡ್ಡದಾಗಿ ಒಂದು ಚೇಂಜ್ ಆಗುತ್ತೆ ಲೈಫಲ್ಲಿ. ಅಲ್ಲಿಂದ ಒಂದು ರಾಕ್ಷಸನ ಥರ ಬಿಹೇವ್ ಮಾಡ್ತಾನೆ. ಸೊ ಅದು ಒಂದು ಲೈನ್. ಸೊ ಅದನ್ನು ತುಂಬ ಅದು ನಾನು ಕನ್ವೆ ಮಾಡಿದ್ದೀನಿ. ಸೊ ಎಲ್ಲರೂ ಮೆಚ್ಚುಗೆ ಕೊಟ್ಟರು, ಎಲ್ಲರೂ ಥಮ್ಸ್ ಅಪ್ ಕೊಟ್ಟರು. ನಾವು ನೋಡಿದೀವಲ್ಲ, ಫುಲ್ ಟೋಟಲಿ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತೀರಾ. ಆಮೇಲೆ ಅದೊಂಥರ ಕಾಡತ್ತೆ. ಈ ತರ ಒಂದ್ಸಲ ಆ ಥರದ್ದು ಕ್ಯಾರೆಕ್ಟರ್ನ ನೋಡ್ತಾ ಹೋದ್ರೆ ಒಂಥರ ಭಯ ಹುಟ್ಕೊಳತ್ತೆ ಮನ್ಸಲ್ಲೂ ಕೂಡ. ಖಂಡಿತ. ಅದು ಫಸ್ಟ್ 20 ಮಿನಿಟ್ಸ್ ಮಾದೇವನ್ ನೋಡಿದಾಗ ಅಪ್ಪ ಅಯ್ಯೋ ಒಂಥರ ಇರುತ್ತೆ ಒಂದು ಕ್ಯಾರೆಕ್ಟರ್ನ. ಬಟ್ ನೀವು ಬೈ ದ ಟೈಮ್ ಇಂಟರ್ವಲ್ ಬಂದು ಸೆಕೆಂಡ್ ಹಾಫ್ ಬರೋ ಅಷ್ಟರಲ್ಲಿ ನಿಮಗೆ ಗೊತ್ತಿಲ್ಲದೆ ಮಾದೇವನ್ ನೋಡಿದಾಗ, ಮಾದೇವನ್ ನಗ್ದಾಗ ನೀವು ನಗ್ತೀರಾ, ಮಾದೇವ ಹತ್ತಾಗ ನೀವು ಅಳ್ತೀರಾ. ಸೊ ಅದು ಕನೆಕ್ಟ್ ಆಗುತ್ತೆ. ಕ್ಯೂಟು ಸೋನಾಲ್ ಅವರು ಪೇರ್. ಆ್ಯಂಡ್ ಎಲ್ಲ ಒಂದ್ ಕಡೆ ಕೆನ್ನೆ ಹಿಂಗ್ ಮಾಡ್ತಿರ್ಬೇಕಾರೆ ಒಂಚೂರು ಹಿಂಗ್ ಅದೇನೋ ಮೇಕಿಂಗ್ ಅಲ್ಲಿ ನೋಡಿರ್ಬೋದು, ಅವ್ರ ಕೆನ್ನೆನ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ತಿರ್ಬೇಕಾರೆ ಆಕ್ಚುಲಿ ಸೆಟ್ ಅಲ್ಲಿ
ಮಾನಿಟರ್ ಮುಂದೆ ಎಲ್ಲರ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು. ಸೊ ಅದು ರಿಫ್ಲೆಕ್ಟ್ ಆಗ್ತಿತ್ತು ಇಲ್ಲಿ. ಓಕೆ, ಎಸ್ ಸೋನಲ್, ನಾನು ಅವಾಗಲೇ ಹೇಳಿದೆ ಡಿ ಗ್ಲಾಮಲ್ಲಿ ಕಾಣಿಸ್ಕೊಳ್ತಾ ಇದ್ದು ಫಸ್ಟ್ ಮೂವಿ. ಬಿಕಾಸ್ ನಾವೆಲ್ಲ ನಿಮ್ಮನ್ನ ನೋಡಿದಾಗ, ನಿಮ್ಮ ಹಳೆ ಮೂವೀಸ್ನೆಲ್ಲ ನೋಡಿದಾಗ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ನಿಜವಾಗ್ಲೂ ಸೋನಲ್ ಅವ್ರಿಗೆ ಈ ಥರ ಕ್ಯಾರೆಕ್ಟರ್ ಸೂಟ್ ಆಗುತ್ತಾ ಅನ್ನುವಂತಹ ಒಂದು ಅನುಮಾನ ಇರ್ತಾ ಇತ್ತು. ಬಟ್ ನೋಡಿದ್ವಿ, ನಾವು ಸಾಂಗ್ಸಲ್ಲೆಲ್ಲ ನೋಡಿದ್ದೀವಿ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ ಕ್ಯಾರೆಕ್ಟರ್ ಕೂಡ. ಆಮೇಲೆ ಆ ಲಂಗ ದವಣಿ, ಪಕ್ಕದ ಮನೆ ಹುಡುಗಿ ರೋಲು. ಸೊ ಇದು ಎಷ್ಟು ಸ್ಪೆಷಲ್ ಇದೆ ಮಾದೇವ ಮೂವಿ? ವೆರಿ ಸ್ಪೆಷಲ್. ಒಂದು ದ ಸ್ಕ್ರಿಪ್ಟ್ ಅವ್ರು ಹೇಳ್ದಂಗೆ ವೆರಿ ಯುನೀಕ್ ಸ್ಕ್ರಿಪ್ಟ್ ಇದೆ. ಆ್ಯಂಡ್ ನಮ್ಮಿಬ್ರದ್ದು ಪೇರ್ ಆಗಿ ರಾಘವ ತನು ರಾಬರ್ಟಲ್ಲಿ ಪ್ಲೇ ಮಾಡಿದ ಮೇಲೆ ತುಂಬ ಸಿನಿಮಾಗಳು ಬಂದಿತ್ತು ನಮ್ಗೆ ಆ್ಯಸ್ ಅ ಪೇರ್. ತುಂಬ ಪ್ರೊಡ್ಯೂಸರ್ಸ್ಗಳೂ ಬಂದು ನನ್ನ ಮನೆಗೆ ಬಂದ್ರು, ಅವ್ರ ಮನೆಗೆ ಬಂದ್ರು. ನನ್ನ ಮನೆಗೆ ಬಂದರೆ ಅಲ್ಲ ನಿಮ್ಮಿಬ್ರು ವಿನೋದ್ ಸರ್ ಹತ್ರನೇ ಮಾತಾಡ್ತೀವಿ ಮೇಡಮ್ ಅಂತಿದ್ರು. ಬಟ್ ನಾವು ಸುಮ್ಮನೆ ಯಾವುದೋ ಒಂದು ಸಿನಿಮಾ ಸೆಲೆಕ್ಟ್ ಮಾಡೋದು ಬೇಡ ಅಂತ ಇದ್ವಿ. ವಿ ಶುಡ್ ಗೆಟ್ ಒನ್ ರೈಟ್ ಸ್ಕ್ರಿಪ್ಟ್ ಅಂತ. ಸೊ ಮಾದೇವ ಸಿನಿಮಾ ಅವ್ರಿಗೆ ಬಂದಿರೋ ಸಿನಿಮಾ ಆ್ಯಕ್ಚುಲಿ. ಅದು ಅವ್ರು ನನಗೆ ರೆಫರ್ ಮಾಡಿರೋದು. ಓಕೆ, ಡೈರೆಕ್ಟರ್ಗೆ ಹೇಳಿ ಒಂದು ಸರ್ತಿ ವೈ ಡೋಂಟ್ ಯು ಟ್ರೈ ಸೋನಲ್ ಹತ್ರ ಮಾತಾಡಿಟ್ರೆ. ನಾನು ಅವ್ರು ಕೇಳಿದ್ಮೇಲೆ ನಾನು 1 hour ತಗೊಳ್ಳಿಲ್ಲ. ಫಸ್ಟ್ ಐ ಕಾಲ್ಡ್, ಐ ಸೆಡ್ ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್, ಅಷ್ಟು ಚೆನ್ನಾಗಿದೆ ಸ್ಕ್ರಿಪ್ಟ್ ಅಂತ. ಆ್ಯಂಡ್ ಒಂದು ಹೀರೋಯಿನ್ಗೆ ತುಂಬ ಕಷ್ಟ ಇವಾಗ ಟು ಗೆಟ್ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗುವಂಥ ಒಂದು ರೋಲ್ ಆಗಿರಲಿ, ಇಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಆಗಿರಲಿ. ಸುಮ್ಮನೆ ಜನರಲ್ ಏನಾಗುತ್ತೆ, ಒಂದು ಗ್ಲಾಮರಸ್ ಸಾಂಗ್ ಇರುತ್ತೆ, ಇಲ್ಲ ಒಂದು ಡುವೆಟ್ ಸಾಂಗ್ ಇರುತ್ತೆ, ಆ ಹೀರೋಯಿನ್ ಮತ್ತೆ ಕಾಣಿಸ್ಕೊಳ್ಳೋದೇ ಇಲ್ಲ, ಮತ್ತೆ ಆ ಸ್ಟೋರಿಯಲ್ಲಿ ಇರೋದೇ ಇಲ್ಲ ಅವಳು. ಇರ್ಬೇಕಂತ ಇರ್ತಾರೆ. ನನ್ಗೆ ಬಂದಿರೋ ಆ ಟೈಮಲ್ಲಿ ತುಂಬ ಸ್ಕ್ರಿಪ್ಟ್ಸ್ಗಳು. ಬಟ್ ದಿಸ್ ಸ್ಕ್ರಿಪ್ಟ್ ನನಗೆ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗ್ತೀನಿ. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸು ಇಂಟರ್ಲಿಂಕ್ ಟು ದಿಸ್ ಕ್ಯಾರೆಕ್ಟರ್ ಮಾದೇವ. ಸೊ ನಾನಂತಲ್ಲ, ಸಿನಿಮಾದಲ್ಲಿರೋದು ಎಲ್ಲ ಕ್ಯಾರೆಕ್ಟರ್ಸ್ ಆರ್ ಇಂಪಾರ್ಟೆಂಟ್. ಐ ಆಮ್ ನಾಟ್ ಸೇಯಿಂಗ್ ಜಸ್ಟ್ ದ ಹೀರೋಯಿನ್, ಎಲ್ಲರೂ ಅಷ್ಟೇ ಇಂಪಾರ್ಟೆಂಟ್. ಸೊ ಒಂದು ಮತ್ತೆ ನಾವಿಬ್ರು ಒಂದು ಸಿನಿಮಾ ಮಾಡಬೇಕಂತ ಆಸೆ ಇತ್ತು. ಅದು ಎಕ್ಸೈಟ್ಮೆಂಟ್ ದಟ್ ಐಮ್ ವರ್ಕಿಂಗ್ ವಿತ್ ಹಿಮ್ ಅಗೇನ್. ಸೆಕೆಂಡ್ ಥಿಂಗ್ ಇಸ್, ನನಗೂ ಒಂಥರ ಚೇಂಜ್ ಓವರ್ಸ್ ಆನ್ ಸ್ಕ್ರೀನ್. ಗ್ಲಾಮರಿಂದ ಜನರು ಇದರಲ್ಲೂ ನನ್ನನ್ನು ನೋಡಬೇಕು. ಹೌದು. ಆ್ಯಂಡ್ ನಮ್ಮ ಅಮ್ಮಗೆ ಆಲ್ಸೋ ತುಂಬ ಆಸೆ ಇತ್ತು, ಒಂದು ಲಂಗ ದಾವಣಿ ಹಾಕೊಂಡು ಒಂದು ವಿಲೇಜ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ಇತ್ತು. ಸೊ ಎಲ್ಲ ಈ ಸಿನಿಮಾದಲ್ಲಿ ಆಯ್ತು. ಎಲ್ಲರ ಕನಸು ಈಡೇರಿದಂಗೆ ಆಗ್ತಾ ಇದೆ ಈ ಸಿನಿಮಾ. ತಾಯಿಗೂ ನಮ್ಮಿಬ್ಬರ ಪೇರು ತುಂಬಾ ಇಷ್ಟ ಆಗಿತ್ತು ಇದರಲ್ಲಿ. ಅವರೇ ಹೇಳ್ತಾ ಇದ್ರು, ಯಾವಾಗ ಮಾಡ್ತೀರಾ ನೀವು? ಅವ್ರು ಐ ಥಿಂಕ್ ಬನಾರಸ್ ಇದಕ್ಕೆ ಬಂದಾಗ್ಲೂ ಶಿ ವಾಸ್ ಟೆಲ್ಲಿಂಗ್ ಐ ಆಮ್ ವೇಟಿಂಗ್ ಫಾರ್ ಮಾದೇವ ಅಂತ. ಓಕೆ, ಸೊ ಎಲ್ಲರಿಗೂ ಗೊತ್ತು ರಾಬರ್ಟ್ ಅಲ್ಲಿ ಎಷ್ಟು ಒಳ್ಳೇದಾಗಿ ನಿಮ್ಮ ಪೇರ್ ಕ್ಲಿಕ್ ಆಯ್ತು ಅಂತಂದು. ಅಲ್ಲಿ ಫುಲ್ ಗ್ಲಾಮರಸ್ ಅಲ್ಲಿ ಇದ್ದಿದ್ದಂಥದ್ದು, ಇಲ್ಲಿ ಫುಲ್ ಡಿ ಗ್ಲಾಮರ್ ಆಗಿ ಬಂದಿರೋದು. ಇಬ್ರು ಕೂಡ ಅದೇ ಕ್ಯಾರೆಕ್ಟರ್ ಅಲ್ಲೇ ಬಂದಿದ್ದೀರಾ. ಸೊ ಈ ಥರ ಕ್ಯಾರೆಕ್ಟರ್ ಇದೆ ಅಂತಂದು ಇಮ್ಯಾಜಿನ್ ಮಾಡ್ಕೊಂಡಾಗ ಯಾವ ಥರ ನಿಮಗೆ ರಿಯಾಕ್ಷನ್ ಇತ್ತು? ಸೋನಲ್ ಹಿಂಗೆ ನೋಡ್ಬೇಕಾ, ನಾನು ಈ ಥರದೆಲ್ಲ ನೋಡ್ಬೇಕಾ, ಇವ್ರನ್ನ ಹಿಂಗೆ ನೋಡ್ಬೇಕಾ, ಹಿಂಗೆಲ್ಲ ಕಾಣಿಸ್ತಾರ ಆ ಮೂವಿಲಿ, ಆ ಥರದ ಒಂದಿಷ್ಟು ರಿಯಾಕ್ಷನ್ಸ್? ನಾನು ಫಸ್ಟ್ ನೋಡಿದಾಗ ನಕ್ಕಿದ್ದೆ. ಫಸ್ಟ್ ರಿಲೀಸ್ ಆಯ್ತಲ್ಲ, ಒಂದು ಮಾದೇವನ್ ಸಾಂಗ್ ರಿಲೀಸ್ ಆಗಿದೆ. ಅದರಲ್ಲಿ ಆ ದುಡ್ಡು ಕೆಳಗಡೆ ಬೀಳುತ್ತೆ, ಜೇಬಲ್ ತೆಗೆದು ಹಾಕೊಂತೀನಲ್ವಾ, ಅದೇ ಫಸ್ಟ್ ಡೇ ಶಾರ್ಟ್ ಆಫ್ ಮಾದೇವ. ಅದು ಆ ಗೆಟಪ್ ಅಲ್ಲಿ ಅದು ಇನ್ನೂ ಕರೆಕ್ಟ್ ಆಗಿ ನಾನು ಫಾರ್ಮ್ ಆಗಿರ್ಲಿಲ್ಲ ಆ ಗೆಟಪ್ ನನಗೆ. ಅಂದ್ರೆ ನಾವು ಬರೀ ಫೋಟೋ ಶೂಟ್ ಮಾಡಿದಾಗ ವೈ ಹ್ಯಾವ್ ಯು ಕಮ್ ಲೈಕ್ ದಿಸ್ ಅಂತ ನಾನು ಅಲ್ಲಿ ಹಾಯ್ ಹಲೋ ಹೇಳ್ಬಿಟ್ಟು ಬಂದ್ಬಿಟ್ರು. ಕನಕ್ಪುರದಲ್ಲಿ ಶೂಟಿಂಗ್ ಮಾಡಿದ್ವಿ. ಕ್ಯಾರವನ್ ಬರ್ಬೇಕಾದ್ರೆ ಹಾಯ್ ಸರ್ ಹೌ ಆರ್ ಯು ಅನ್ಕೊಂಡು ರೆಗ್ಯುಲರ್ ಅವರು ಹೊಟ್ಟೋದ್ರು. ಸೊ ಅವ್ರು ಶಾರ್ಟ್ ಏನೋ ತೆಗಿತಿದ್ರು, ನಾನು ಅಷ್ಟರಲ್ಲಿ ರೆಡಿ ಆಗ್ಬಿಡ್ ಬರ್ತೀನಿ ಅಂತ ಬಂದೆ. ರೆಡಿಯಾಗಿ ಶಿವಲಿಗೆ ಅವ್ರ ಒಂದು ಎಕ್ಸ್ಪ್ರೆಷನ್ ಇದೆ ಯಾವಾಗ್ಲೂ, ಶಿವಲಿಗೆ ಚೀ ವಯಸ್ಸು ಡರ್ಟಿ ಬಂದಿದ್ದೀರಾ, ಏನಿದು ಹಿಂಗೆಲ್ಲ ಇದು ಕೈ. ಐ ಮೇಡ್ ಶೋರ್ ನೀವು ಎಷ್ಟೊಂದು ಶಾರ್ಟ್ಸ್ ಸಾಂಗ್ ಬಂದಾಗ್ಲೂ ಕೈ ಹಿಡ್ಕೊಂಡ್ರು ಈ ಉಗ್ರ ಸಂಧಿಯಲ್ಲ ಅದ್ರ ಒಳಗಡೆನೂ ಗಲೀಜಿಂಗ್ ಹಾಕಿದ್ರು. ಸೊ ಓಕೆ, ಅವ್ರನ್ನ ನೋಡಿ ನೀವು ಯಾವ ತರ ರಿಯಾಕ್ಟ್ ಆದ್ರೆ? ಇಲ್ಲ, ನಾನು ಅವ್ರು ಅದೇ ತರ ಇರ್ಬೇಕು ಅಂತಾನೆ ಅವ್ರು ಇರೋ ಕಲರ್ಗೆ ಇನ್ನೂ ನಾನು ಹೋಗೋದು ಮ್ಯಾಮ್. ಅವ್ರ ಮೇಕಪ್ ಮನ್ನ ಪ್ಲೀಸ್ ಒಂಚೂರು ಟ್ಯಾನ್ ಮಾಡಬೇಕು ಅಂತ ಡೈರೆಕ್ಟರ್ ಅವರು ಸರ್ ಓಕೆ ಹೆಂಗ್ ಫಸ್ಟ್ ಅಲ್ವಾ, ನನಗೆ ಅವ್ರು ತುಂಬಾ ಕ್ಲೋಸ್ ಅಂತ. ಡೈರೆಕ್ಟರ್ ಅವರು ಸರ್ ಒಂಚೂರು ನನ್ಗಿಲ್ಲ ಕಮ್ಮಿ ಮಾಡೋಣ ಇರಿ ಅಂತ ಹೇಳ್ಬಿಟ್ಟು ಹೋಗೋದು ಒಂದು ಸ್ವಲ್ಪ ಅಂತ. ಅವ್ರ ಮೇಕಪ್ ಬಂದು ಹೇಳೋದು ಏನು ಕಲರ್ ಜಾಸ್ತಿ ಕಮ್ಮಿ ಮಾಡುವಂತ. ಇವ್ರು ನಾನೇನು ಕಮ್ಮಿ ಮಾಡ್ಲಿ, ನಾನು ಇರೋದೇ ಸ್ಕಿನ್ ಟೋನ್ ಹಿಂಗೆ, ನಾನು ಹಿಂಗೆ ಬರ್ತೀನಿ ಅಂತ ಅವರು. ನಾನು ಇಲ್ಲ ಇನ್ನೊಂಚೂರು ಕಮ್ಮಿ ಇಲ್ಲ, ಅದು ಟ್ಯಾನ್ ಮಾಡಿನೂ ಆ ಕಲರ್ ಬಂತು, ನಾನು ಏನು ಮಾಡಕ್ಕಾಗಲ್ಲ. ಅಂದ್ರೆ ಅದೇನು ಕನೆಕ್ಟ್ ಆಗ್ಬೇಕು ಅಂತ ನನಗೆ. ಕನೆಕ್ಟ್ ಆಗಲ್ಲ ಅಂತಲ್ಲ, ಬೆಳ್ಳಿಗಿದ್ರೆ ಕನೆಕ್ಟ್ ಆಗಲ್ಲ ಅಂತಲ್ಲ, ನಿಮ್ಗೆ
as me as a technician, what I've seen is ಆ ಟೋನ್ ನೀವು ಎಷ್ಟು ಕಮ್ಮಿ ಮಾಡ್ತಿರೋ ನಿಮಗೆ ಎಕ್ಸ್ಪ್ರೆಷನ್ಸ್ ಜಾಸ್ತಿ ಕಾಣುತ್ತೆ. ನಿಮಗೆ ಕೆಲವು ಇದಿರುತ್ತಲ್ಲ ಗೊತ್ತಾ, ಈ ಫೇಶಿಯಲ್ ಸ್ಟ್ರಕ್ಚರ್ ಅಲ್ಲಿ ನೀವು ಎಷ್ಟು ಟ್ಯಾನ್ ಮಾಡ್ತೀರಾ. ಅಂಡ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ನಮ್ಮ ಹುಡುಗಿ, ನಮ್ಮ ಪಕ್ಕದ ಮನೆ ಹುಡುಗಿ ಅನ್ನೋ ಒಂದು ಫೀಲ್ ಬರುತ್ತೆ. ಅಂಡ್ ಆ ಕ್ಯಾರೆಕ್ಟರ್ ಹಳ್ಳಿ ನಿಮ್ಗೆ ಆ ಒಂದು ಪಾತ್ರ ಕ್ಯಾರಿ ಮಾಡ್ಬೇಕಾದ್ರೆ ಐ ಜಸ್ಟ್ ವಾಂಟೆಡ್ ಹರ್ ಟು ಬಿ ಇನ್ನೂ ಕಮ್ಮಿ ಮಾಡಿ. ಐ ಫೆಲ್ಟ್ ಶಿ ವಾಸ್ ಲುಕಿಂಗ್ ವಂಡರ್ಫುಲ್. ಅಂದ್ರೆ ನಾನು ಪ್ರಿಟಿ ಸಿಕ್ಕಾಪಟ್ಟೆ ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಅಂಡ್ ಮೋರ್ ಓವರ್ ನನಗೆ ಟು ಬಿ ಫ್ರಾಂಕ್ ಅವ್ರ ಸಿನಿಮಾ ಆ ಥರ ಅದೊಂದು ಗೆಟಪ್. ಬಟ್ ಸೀರಿಯಸ್ಲಿ ನನಗೆ ಅವರು ಸಿನಿಮಾಸ್ ಎಲ್ಲ ಆಲ್ಮೋಸ್ಟ್ ನಾನು ಅವ್ರ ಎಲ್ಲ ಸಿನಿಮಾಗಳು ನೋಡಿದ್ದೀನಿ. ಆ್ಯಂಡ್ ಸಾಂಗ್ಸ್, ಬನಾರಸ್ ಬ್ಯೂಟಿಫುಲ್ ಸಾಂಗ್. ಐ ಥಿಂಕ್ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಟೆಲ್ ಬನಾರಸ್ ಸಾಂಗ್ ಬೆಳಕಿನ ಕವಿತೆ. ಇದಕ್ಕೆ ಬಿಫೋರು ತೋರಿಸಿದ್ವಿ ಸಾಂಗ್ನ ಜಯದ್ ಅವರು ಅವ್ರ ಆಫೀಸಲ್ಲಿ ಇನ್ನೊಂದು ಸಾಂಗ್, ಅದು ಯಾವುದು ಮಾಯಗಂಗೆ ತೋರಿಸ್ತಾರೆ. ವಾವ್ ಚೆನ್ನಾಗಿದೆ ಅಂತ ಒಂದಿಷ್ಟು ಆಗುತ್ತೆ. ಆ ಸಿನಿಮಾ ರಿಲೀಸ್ ಆಗಿರುತ್ತೆ, ಐ ಮೀನ್ ಆ ಸಾಂಗ್ ರಿಲೀಸ್ ಆಗೋಗಿರುತ್ತೆ. ಮಾಯಗಂಗೆ ಸೂಪರ್ ಅಂತಿರ್ತಾರೆ. ಬೆಳಕಿನ ಕವಿತೆ ನಾನು ತೋರಿಸ್ತಾರೆ ಅವ್ರ ಫೋನಲ್ಲಿ. ಇನ್ಸ್ಟೆಂಟ್ಲಿ ಹೇಳ್ತೀನಿ, ಈ ಸಾಂಗ್ ಸಕ್ಕತ್ತಾಗಿದೆ, ಇದು ಅದಕ್ಕಿಂತ ಹೋಗುತ್ತೆ. ಇವ್ರಿಗೆಲ್ಲ ಒಂದು ಏಜ್ಲೆಲ್ಲ ಇದು ಆಕ್ಚುಲಿ ಮಾಯಗಂಗೆನೇ ಹಿಟ್ ಆಗುತ್ತೆ ಅಂತ ನಾನು ಹೇಳಿದೆ. ಬೆಳಕಿನ ಕವಿತೆ ಓವರ್ಟೇಕ್ ಮಾಡುತ್ತೆ, ಈ ಸಾಂಗ್ ಓವರ್ಟೇಕ್ ಮಾಡುತ್ತೆ ಅಂತ. ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇದೆ, that is a beautiful song. So usually ಸೋನಲ್ ಅವರ ಮೂವೀಸ್ ಅಂತಂದ್ರೆ ಅಲ್ಲಿ ಸಾಂಗ್ಸ್ ನಮ್ಗೆ ಒಳ್ಳೊಳ್ಳೆ ಸಾಂಗ್ ಸಿಗುತ್ತೆ ಅನ್ನೋದೊಂದು ಕನ್ಫರ್ಮೇಶನ್ ಇದ್ದೇ ಇರುತ್ತೆ. ಸೊ ಈ ಮೂವಿಲೂ ನಿಮ್ಗೆ ಚೆನ್ನಾಗಿರೋ ಸಾಂಗ್ ಸಿಕ್ಕಿದೆ. ನಾನು ನೋಡಿದ ಅಲ್ಲ, ಇನ್ನೊಂದಿದೆ, there is another duet song ತಂಗಾಳಿ ಆದ್ಮೇಲೆ, ಅದು ತುಂಬಾ ಚೆನ್ನಾಗಿದೆ. That's also very nice. ಇನ್ನೊಂದು ಸಾಂಗ್ ಇದೆ, that is ಬ್ಯೂಟಿಫುಲ್ ಸಾಂಗ್. ಅದು ಇವನ್ ಪಿಕ್ಚರೈಸೇಷನ್ ಇಸ್ ವಂಡರ್ಫುಲ್. ನಾನು ಏನ್ ಹೇಳಕ್ ಹೋಗಿದ್ದೆ ಅಂದ್ರೆ ಅಲ್ಲಿ ಗ್ಲಾಮರ್ ಎಲ್ಲ ನೋಡಿ ಐ ಥಿಂಕ್ ಬೆಸ್ಟ್ ಲುಕ್ ಮಾದೇವ್ ಅಲ್ಲಿ ತುಂಬಾ ಕ್ಯೂಟ್ ಕಾಣಿಸ್ತಾರೆ. ನಂಗೆ ತುಂಬಾ ಇಷ್ಟ ಆಗಿದ್ದು. ನನಗೂ ಪರ್ಸನಲಿ ಮಾದೇವ್ ಲುಕ್ ತುಂಬಾ ಇಷ್ಟ. ಓಕೆ, ಸೊ ನೀವು ಅವಾಗ ಒಂದು ಮಾತಾಡ್ತಾ ಇದ್ರಿ ಏನಂತಂದ್ರೆ ಇವಾಗ ಹೀರೋಯಿನ್ಸ್ಗಳಿಗೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಬಗ್ಗೆ ನೀವು ಹೇಳಿದ್ರಿ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದ್ರಂಗೆ ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಹಾಡ್ಗಳಲ್ಲಿ ಬರ್ತಾರೆ, ಯಾವುದೋ ಒಂದು ಸೀನ್ಗಳಲ್ಲಿ ಬಂದು ಹೋಗ್ತಾರೆ. ಬಟ್ ಈ ಮೂವಿಲಿ ನಿಮಗೆ ಜಾಸ್ತಿ ಸಿಕ್ಕಿದೆ ಅಂತ ಹೇಳಿದೆ. ಸೊ ಈ ಮೂವಿಯಿಂದ ನಿಮಗೆ ಸ್ಕೋಪ್ ಅಂದ್ರೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿರೋದ್ರಿಂದ ಸ್ಕೋಪ್ ಜಾಸ್ತಿ ಆಗತ್ತೆ ಅನ್ನೋ ನಿರೀಕ್ಷೆಗಳಿದ್ಯಾ? ಹೀಗೆ ಖಂಡಿತ. ನಾನು ಎಲ್ಲ ಸಿನಿಮಾ ಅಂತ ಹೇಳಲ್ಲ, ನಾನೇ ತುಂಬಾ ಸಿನಿಮಾಗಳು ಮಾಡಿದ್ದೀನಿ ವೇರ್ ದ ಹೀರೋಯಿನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಿಲ್ಲ ಎಲ್ಲ ಸಿನಿಮಾ ನಾನು ಆ ಟೈಮಲ್ಲಿ ನಾನು ಕೇಳಿರೋ ಸ್ಕ್ರಿಪ್ಟ್ ಅಲ್ಲಿ ದಿಸ್ ವಾಸ್ ದ ಬೆಸ್ಟ್ ಅಂತ. ಅಂದ್ರೆ ಹೀರೋಯಿನ್ಗೆ ಅಷ್ಟೇ ಸ್ಕ್ರೀನ್ ಸ್ಪೇಸ್ ಇದ್ದಿದ್ದು. ಆ್ಯಂಡ್ ಅಫ್ಕೋರ್ಸ್ ಥಿಯೇಟ್ರಿಂದ ಆಚೆ ಬಂದಮೇಲೆ ಪೀಪಲ್ ವಿಲ್ ಟಾಕ್ ಅಬೌಟ್ ದಿಸ್. ಅಂದರೆ ಓಕೆ, ಸೋನಲ್ಗೆ ಶೀಸ್ ಅಂದರೆ ನಮಗೂ ಬೇಕು ಒಂದು ಕಡೆ ಪರ್ಫಾರ್ಮ್ ಮಾಡೋಕ್ಕೆ. ವಿ ಆಲ್ಸೋ ವಾಂಟ್ ಟು ಶೋ ಆ ಟ್ಯಾಲೆಂಟ್. ಇವ್ರಿಗೆ ಎಲ್ಲ ಇರುತ್ತೆ, ಆ್ಯಕ್ಷನ್ ಅಂತ ಇದಂತೆ ನಮಗೆ ವೆರಿ. ಸೊ ವಿ ಆಲ್ಸೋ ವಾಂಟ್ ಅಲ್ವಾ ವೇರ್ ವಿ ಕ್ಯಾನ್ ಪರ್ಫಾರ್ಮ್. ಇದರಲ್ಲಿ ಐ ಹ್ಯಾವ್ ಇಮೋಷನ್ಸ್, ಐ ಹ್ಯಾವ್ ಒಂದು ಸ್ವಲ್ಪ ಇವ್ರ ಜೊತೆ ನನ್ನ ರಿಯಲ್ ಕ್ಯಾರೆಕ್ಟರ್ ಸ್ವಲ್ಪ ಅಲ್ಲ, ಜಾಸ್ತಿನೇ ಗೆಟಪ್ ಒಂದು ಮಾತ್ರ, ಕ್ಯಾರೆಕ್ಟರ್ ಸೇಮ್ ಅದಿರುತ್ತೆ. ದೆನ್ ಸೆಕೆಂಡ್ ಹಾಫಲ್ಲಿ ಇಮೋಷನ್ಸ್ ಇದೆ, ಫಸ್ಟ್ ಹಾಫಲ್ಲೂ ಒಂದು ಸ್ವಲ್ಪ ಇಮೋಷನ್ಸ್ ಇದೆ. ಸೊ ಐ ಹ್ಯಾವ್ ಪ್ಲೇಸ್ ಟು ಪರ್ಫಾರ್ಮ್ ಆ್ಯಂಡ್ ಐಮ್ ಶೋರ್ ಜನರು ಆಚೆ ಬಂದಮೇಲೆ ದಿ ವಿಲ್ ಟಾಕ್ ಅಬೌಟ್ ದಿಸ್. ಈ ಒಂದು ಪಾರ್ವತಿ ಕ್ಯಾರೆಕ್ಟರ್ ಬಗ್ಗೆ ಆಗಿರಲಿ, ಮಾದೇವ ಬಗ್ಗೆ ಬಿಡಿ, ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಪ್ರೀವಿಯಸ್ ಸಿನಿಮಾ ಏನು ನೋಡಿದ್ದೀರಾ ಇದರಲ್ಲಿ, ಆ್ಯಂಡ್ ಇವನ್ ತರುಣ್ ಸಿನಿಮಾ ನೋಡಿದ್ಮೇಲೆ ಹೇಳ್ತಾ ಇದ್ರು, ಎವ್ರಿ ಒನ್ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಹಿಸ್ ಪರ್ಫಾರ್ಮೆನ್ಸ್ ಇನ್ ದ ಫಿಲ್ಮ್ ಅಂತ. ಸೊ ಹೀ ಈಸ್ ಎಕ್ಸ್ಟ್ರಾರ್ಡಿನರಿ. ಬಟ್ ಡೆಫಿನೆಟ್ಲಿ ಆಚೆ ಬಂದಮೇಲೆ ದೇ ವಿಲ್ ಟಾಕ್ ಅಬೌಟ್ ದ ಕ್ಯಾರೆಕ್ಟರ್ಸ್. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆನೇ ನಾನು ಮಾತಾಡೋದಾಯ್ತು ಅಂತಂದರೆ, ಬಿಕಾಸ್ ಇವಾಗ ಹೀರೋಗಳಿಗೆ ಅಂತಂದರೆ ಅಲ್ಲೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಾನು ಸ್ಕ್ರೀನಲ್ಲಿ ಹಿಂಗೆ ಕಾಣಿಸ್ಕೋಬೇಕು, ನನಗಿಷ್ಟು ಹೈಪ್ ಕೊಡಬೇಕು, ನನಗಿಷ್ಟು ದೊಡ್ಡ ದೊಡ್ಡ ಡೈಲಾಗ್ಸ್ ಇರಬೇಕು, ಪಂಚಿಂಗ್ ಡೈಲಾಗ್ಸ್ ಇರಬೇಕು, ಫೈಟಿಂಗ್ ಸೀನ್ಸ್ಗಳಿರಬೇಕು ಅಂತಂದು. ಸೊ ಮೇಯ್ನಾಗಿ ಹೀರೋಗಳು ನೋಡೋದಂದರೆ ಲುಕ್ ನೋಡ್ತಾ ಇರ್ತಾರೆ, ನಾನು ಆನ್ ಸ್ಕ್ರೀನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ಬೇಕಂತ. ಬಟ್ ಇಲ್ಲಿ ಡೆಡ್ ಅಪೋಸಿಟ್ ಕಾಣಿಸ್ತಾ ಇರುವಂಥದ್ದು. ಸೊ ಇದಕ್ಕೆ ವರ್ಕ್ ಯಾವ ಥರ ನೀವು ಮಾಡ್ಕೊಂಡ್ರಿ, ನಿಮ್ಮನ್ನು ನೀವು ಹೆಂಗೆ ಪ್ರಿಪೇರ್ ಮಾಡ್ಕೊಂಡ್ರಿ, ಎಷ್ಟು ಪಾತ್ರದೊಳಗೆ ಮುಳುಗಿ ಹೋಗ್ಬಿಟ್ಟಿದ್ರಿ ನೀವು ಅಂತ? ನೀವೇ ಹೇಳಿ, ಅವ್ರು ಎಷ್ಟು ಪಾತ್ರದೊಳಗೆ ಮುಳುಗಿ ಹೋಗ್ಬಿಟ್ಟಿದ್ರು? ನಗ್ತಾ ಇರ್ಲಿಲ್ಲ, ಮನೆಯಲ್ಲಿ ಅವ್ರ ವೈಫ್ ಜೊತೆನೂ ಮಾತಾಡ್ತಿರ್ಲಿಲ್ಲ, ಮನೆಯಿಂದನೂ ವಿನೋದ್ ಪ್ರಭಾಕರ್ ಇಸ್ ಕಟ್. ಇಡೀ ಸಿನಿಮಾದಲ್ಲಿ ಈ ವಾಸ್ ಮಾದೇವ. ಮನೆಯಿಂದ ಆಚೆ ಅವ್ರು ಡ್ರೈವರ್ಗೂ ಕೇಳಿದ್ರು ಹೇಳ್ತಾರೆ, ವೆಂಕಿ ಕೇಳಿದ್ರೆ ಕಾರಲ್ಲಿ ಕೂತ್ಕೊಂಡ್ರು, ಸೆಟ್ಟಿಗೆ ಬಂದರು, ಹಾಯ್ ಹೌ ಆರ್ ಯು, ಫೈನ್, ಯು ಹ್ಯಾಡ್ ಡಿನ್ನರ್,
ಯು ಹ್ಯಾಡ್ ಲಂಚ್ ಇಷ್ಟೇ. ಎಷ್ಟು ಇರಿಟೇಟ್ ಆಗ್ತಿತ್ತೆ ಗೊತ್ತಾ ನಾನು, ಇಷ್ಟು ಗೆಟ್ ಇರಿಟೇಟ್. ಏನು ಒಂದು ಮಾತಾಡ್ತಿರ್ಲಿಲ್ಲ, ಒಂದು ಸ್ಮೈಲ್ ಇಲ್ಲ, ಏನಾದರೂ ನಗ್ಸಿದ್ರೆ ಡೋಂಟ್ ಮೇಕ್ ಮೀ ಲಾಫ್, ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಓ ಅಂತಿದ್ರು. ಸೊ ಯಾಕೆ ಹಂಗೆ ನಾನು ಮತ್ತೆ ಕ್ಯಾರೆಕ್ಟರ್ ಅಲ್ಲಿ ಹೋಗೋವಾಗ ಡಿಸ್ಟ್ರಾಕ್ಟ್ ಆಗ್ಬಿಡತ್ತೆ ಅಂತ ಅದೇ ಕ್ಯಾರೆಕ್ಟರ್ನೇ ಫಾಲೋ ಇದು ಮಾಡ್ತಾ ಇದ್ದ ಅಂತ? ಬಿಕಾಸ್ ಈ ಕ್ಯಾರೆಕ್ಟರು ನಾವೆಲ್ಲೂ ನೋಡೋಕ್ಕಾಗಲ್ವಲ್ಲ. ರೆಗ್ಯುಲರ್ ಆಗಿ ನೀವು ಈಗ ಯಾವುದೋ ಒಂದು ಈಗ ಬೇರೆ ಎಷ್ಟೋ ಕಣ್ಮುಂದೆ ಬರುತ್ತೆ ಡೈಲಿ, ನಾವು ಡೈಲಿ ಲೈಫಲ್ಲಿ ಎಲ್ಲರೂ ನೋಡ್ತೀವಿ. ಬೀಟು ಈಗ ನಮ್ಮ ವೈಫ್ ಆಗಲಿ ಅಥವಾ ಯಾರೋ ಬೇರೆ ಹುಡುಗರು ಎಲ್ಲರೂ ನೋಡ್ಕೊಂಬರ್ತೀವಿ. ಈಗ ಆಟೋಲ್ಲಿ ಬರ್ತೀವಿ ಅಂದ್ಕೊಳ್ಳಿ, ಆಟೋ ಡ್ರೈವರ್ಸ್ನ ಎಲ್ಲರೂ ನೋಡ್ತೀವಲ್ವ, ಟ್ಯಾಕ್ಸಿ ಆಗಲಿ ಎಲ್ಲ ಮುಂದೆ. ಹ್ಯಾಂಗ್ ಮ್ಯಾನ್ ನೀವು ಎಷ್ಟು ನೋಡಿದ್ದೀರಾ ಹೇಳಿ ನೀವು? ಇದು ಎಲ್ಲೂ ಯಾರು ಮುಂದೆ ಬಂದೇ ಇಲ್ಲ, ಗೊತ್ತೇ ಇರಲ್ಲ ಯಾರು ಅಂತವ್ರು. ಕೇಳಿರ್ತೀವಿ, ಸಿನಿಮಾಗಳಲ್ಲಿ ನೋಡಿರ್ತೀವಿ. ಸೊ ಈ ಕ್ಯಾರೆಕ್ಟರ್ನ ನಾನು ಒಂದಿಷ್ಟು ಡೈರೆಕ್ಟರ್ ಬಂದು ಹೇಳಿರ್ತಾರೆ, ಹಿಂಗಿರುತ್ತೆ ಅಂತ ಒಂದಿಷ್ಟು ನಾವು ಹೋಮ್ವರ್ಕ್ ಮಾಡ್ಕೊಂಡು 3 ಶೇಡ್ ಬರುತ್ತೆ. ಅಂದರೆ ಒಬ್ಬ ಎಮೋಷನ್ನೇ ಇಲ್ಲದೆ ಇರೋನು, ಯಾವುದೇ ರೀತಿಯಾದ ಒಂದು ಕೆಲವ್ರಿಗೆ ಒಂದು ಭಾವನೆಗಳೇ ಸುಟ್ಟು ಕರ್ಕಳಾಗಿ ಹೋಗಿರುತ್ತೆ ಅನ್ನೋದು ಒಂದು ಡೈಲಾಗು ಬರುತ್ತೆ, ವಾಯ್ಸ್ ಓವರಲ್ಲಿ ಬರ್ತಿರುತ್ತೆ. ಅವ್ನಿಗೆ ಗೊತ್ತಿರಲ್ಲ, ಅವನಿಗೆ ಬೇರೆ ಪ್ರಪಂಚದಲ್ಲೇ ಇರ್ತಾನೆ ಅವನು, ಯಾವುದೋ ಒಂದು ಟ್ರಾಮಾ ಆಗಿರುತ್ತೆ ಅವನು. ಸೊ ಅವನು ಹೇಗಿರ್ತಾನೆ ಅನ್ನೋದನ್ನು ಕ್ಯಾರಿ ಮಾಡಬೇಕು. ಸೊ ಇಲ್ಲಿ ನಕ್ಕೊಂಡು ಇದ್ರೆ ಆಗಲ್ಲ ಅನ್ನೋದು ಒಂದಿಷ್ಟು ನನಗೆ ಓಕೆ ಇದನ್ನು ಮಾಡ್ಬೋದು ಅಂತ. ಅದಾದ್ಮೇಲೆ ಮನುಷ್ಯನಾಗಿ ಆ ಪರಿವರ್ತನೆ ತಗೊಂಡಾಗ ಕರೆಕ್ಟಾಗಿ, ಅಂದರೆ ಈ ಒಂದು ಜಗತ್ತಿಗೆ ಅವನು ಬ್ಲೆಂಡ್ ಆಗ್ತಾನೆ. ಅದು ಇವ್ರು ಬಂದಮೇಲೆ, ಅಂದರೆ ಪಾರ್ವತಿ ಅವ್ರು ಬಂದಮೇಲೆ ಒಂದಿಷ್ಟು ಬ್ಲೆಂಡ್ ಆಗ್ತಾನೆ. ಅಲ್ಲಿ ಫಸ್ಟ್ ಟೈಮ್ ನಗೋದು, ಫಸ್ಟ್ ಟೈಮ್ ಕಣ್ಣು ಬ್ಲಿಂಕ್ ಮಾಡೋದು. ಸೊ ಫೈಟಲ್ಲೂ ಯಾರೋ ಹೋದ್ರೂ ಹಿಂಗೆ ನೋಡಿರ್ತೀನಿ ಲೆನ್ಸು. ಸೊ ನನಗೆ ರೈಟ್ ಫ್ರಮ್ ಬಿಗಿನಿಂಗ್ ಇತ್ತು, ನಾನು ಯಾವುದೇ ಆಗಿರಲಿ ಆ ಕ್ಯಾರೆಕ್ಟರಲ್ಲಿ ಇರಬೇಕು ನನಗೆ ಅಂತ. ಇಮಿಡಿಯೇಟ್ ಸ್ವಿಚ್ ಆಗಲ್ಲ, ಇವ್ರಿಗಾಗತ್ತೆ. ಇಲ್ಲಿ ಅಳೋಸಿನ ಹಿಂಗೆಲ್ಲ ಮಾಡ್ಬಿಟ್ಟು ಇಮಿಡಿಯೇಟ್ ಕ್ಯಾಡು ಅಂತಾರೆ, ಬಟ್ ನನಗೆ ಆಗಲ್ಲ ಅದು. ನನಗೆ ಐ ಹ್ಯಾವ್ ಟು ಬಿ ಇನ್ ದಟ್ ಕ್ಯಾರೆಕ್ಟರ್. ನಾನು ತುಂಬ ಫಾಲೋ ಮಾಡ್ತೀನಿ ಅದನ್ನು, ಅಂದರೆ ಐ ಹ್ಯಾವ್ ಟು ಬಿ ಇನ್ ದಟ್ ಕ್ಯಾರೆಕ್ಟರ್. ಆ್ಯಂಡ್ ಇವ್ರ ಡೈಲಾಗ್ ಏನಿದೆ, ಎದುರುಗಡೆ ಯಾರು ಡೈಲಾಗ್ ಮಾತಾಡ್ತಾರೆ, ನಾನು ಮೋರ್ ಓವರ್ ಐ ವಿಲ್ ಬಿ ಇನ್ ದ ಸ್ಕ್ರಿಪ್ಟ್. ಟೋಟಲ್ ನನ್ನ ಸ್ಕ್ರಿಪ್ಟ್ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲಿ ಟೆಕ್ನಿಕಲ್ ನಾನು ಕೆಲಸ ಮಾಡಿದ್ದೀನಿ, ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಹೆಡ್ ಆಗು ಕೆಲಸ ಮಾಡಿದ್ದೀನಿ. ಸೊ ಒಂದಿಷ್ಟು ಇವರು ನೋಡಿರ್ತಾರೆ, ಅದು ಹೆಂಗೆ ಕೂತಿರ್ತೀರಾ ನೀವು ಎಡಿಟಿಂಗಲ್ಲಿ, ಅದು ಹೆಂಗೆ ಇದು ಅಂದ್ಕೊಂಡು ಬೈತಾನೇ ಇರ್ತಾರೆ. ಸೊ ಅದು ನನಗೆ ಆ ಕ್ಯಾರೆಕ್ಟರ್ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಈಸಿ ಆಯಿತು. ಮೇ ಬಿ ಬಿಕಾಸ್ ಐ ಪ್ರಿಪೇರ್ಡ್ ಮೈ ಸೆಲ್ಫ್. ನಾನು ಇಮಿಡಿಯೇಟ್ ಸ್ವಿಚ್ ಮಾಡದೇ ಇದ್ದಕ್ಕೆ ನಾನು ಆ ಕ್ಯಾರಿ ಮಾಡಿಕೊಂಡು, ಆ್ಯಂಡ್ ಎಲ್ಲರ ಡೈಲಾಗ್ ಗೊತ್ತಿರೋದ್ರಿಂದ ನನಗೆ ಎಷ್ಟು ಮಾತಾಡಬೇಕು ಅಂತ. ಟು ಬಿ ಫ್ರ್ಯಾಂಕ್, ಇಂಟರ್ವಲ್ ಪಾಯಿಂಟಲ್ಲಿ ಒಂದು ಅರ್ಧ ಪೇಜ್ ಡೈಲಾಗ್ ಇರುತ್ತೆ, ಅರ್ಧ ಅಲ್ಲ 1 ಪೇಜ್ ಫುಲ್ ಡೈಲಾಗ್ ಇರುತ್ತೆ. ಶೂಟ್ ಮಾಡಿಬಿಟ್ವಿ ನಾವು. ಮತ್ತೆ ಎಡಿಟ್ ಕೂತ್ಕೊಂಡಾಗ ಎಲ್ಲರೂ ಕೂತ್ಕೊಂಡು, ಸೊ ಇದು ಮಾದೇವ ಮಾತಾಡ್ಬಿಟ್ರೆ ಚೆನ್ನಾಗಿಲ್ವಲ್ಲ, ಪವರ್ ಕಮ್ಮಿ ಆಗ್ತಿದೆಯಲ್ಲ, ಎರಡೆರಡು ಮಾತಾಡಿದಾಗ ಆಯಿತು ಸರಿ ನಾನು ನೋಡ್ಕೊತೇನೆ. ಆಮೇಲೆ ಆಪೋಸಿಟ್ ಇವರು ಕಿಟ್ಟಪ್ಪ ಒಂದು ಡೈಲಾಗ್ ಇರುತ್ತೆ ಇಂಟರ್ವಲ್ ಪಾಯಿಂಟಲ್ಲಿ, ಯಾವನೋ ಇವನು ನೋಡೋಕೊಳ್ಳೆ ಕಾಡು ಮನುಷ್ಯ ಥರ ಇದೆಯಾ, ಮಚ್ಚೆಟ್ಟು ತಿಂದಿದೆಯಾ ಯಾವತ್ತಾದ್ರೂ ಅಂದಾಗ ಅದಕ್ಕೆ ಒಂದು ಕೌಂಟರ್ ಇರುತ್ತೆ. ಅಂದ್ರೆ ಇವನೇ ಸಾಯಿಸೋನು, ಹ್ಯಾಂಗ್ ಮ್ಯಾನ್ ಇವನು, ಅವನು ಯಾವುದೇ ರೀತಿ ಭಯ ಇಲ್ಲ ಇವನಿಗೆ. ಸೊ ಅದ್ರದ್ದು ಒಂದು ಬೇಸ್ ಮಾಡ್ಕೊಂಡು ಒಂದು ಡೈಲಾಗ್ ಇತ್ತು, ಹ್ಯಾಂಗ್ ಯು ಡೋಂಟ್ ನೋ ಅನ್ಸುತ್ತೆ ಅಲ್ಲ, ಅದು ಇದ್ರಿ ಅವತ್ತು. ಅಂದ್ರೆ ಆ ಡೈಲಾಗ್ ಮಾಡ್ಬೇಕಾದ್ರೆ ಇರ್ಲಿಲ್ಲ, ಒಂದ್ ಸ್ಟ್ರೆಚ್ ಅಲ್ಲಿ ಒಂದು ಉಸಿರಲ್ಲಿ ಹೇಳಿರ್ತೀನಿ ಆ ಡೈಲಾಗ್. ಮಚ್ಚೆಟ್ಟು ತಿಂದಿದ್ಯಾ ಅಂದಾಗ ಸಾವು ಬಗ್ಗೆ ಗೊತ್ತಾ ಅಂದರೆ ಅದೊಂದು ಒಂದು ನರನಾಡಿಗಳೆಲ್ಲ ಹಿಂಗಿರುತ್ತೆ ಅಂದರೆ ಹಗ್ಗ ಹೇಳಿದ್ರೆ ಮೆದುಳಿಗೆ ಗಾಳಿ ರಕ್ತ ಹೋಗೋದು ನಿಂತೋಗಿ ಮೈಯಲ್ಲಿರೋ ಪ್ರತಿ ಪಾಟು ಅಂದ್ಕೊಂಡು ಅದು ಒಂದು ಡೈಲಾಗ್ ಇರುತ್ತೆ. ಅದು ಆಮೇಲೆ ನೋಡಿ ನಮಗೇನೆ ಡೈಲಾಗ್ ಮಾತಾಡೋಕೆ ಚೆನ್ನಾಗಿಲ್ಲ ಡೈರೆಕ್ಟ್ರ್ ಅವರು ಅವ್ರ ಮೈಂಡಲ್ಲೇ ಇತ್ತು. ಹೆಂಗೆ ಸರಿ ಕುತ್ಕೊಂಡು ಡೈರೆಕ್ಟರ್ ಒಂದು ಕೆಲಸ ಮಾಡೋಣ, ನನ್ನ ಮೈಂಡಲ್ಲೂ ಒಂದು ಬರ್ತಿದೆ ಸರ್, ನನ್ನ ಮೈಂಡಲ್ಲೂ ಒಂದು ಬರ್ತಿದೆ, ಎತ್ಬಿಡೋಣ ಡೈಲಾಗ್ನ, ಡೈರೆಕ್ಟ್ ಬಂದ್ಬಿಡೋಣ ಅಷ್ಟೇ, ಅಲ್ಲಿಗೆ ತೆಗೆದುಬಿಡೋಣ ಬಿಡಿ. ಟೋಟಲ್ ಡೈಲಾಗ್ ಎತ್ಬಿಟ್ರಿ. ಆ ಗತ್ತು ಕಮ್ಮಿ ಆಗ್ತಿದೆ ಅಂತ 2 ಡೈಲಾಗು ಅದರಲ್ಲೂ ಬರುತ್ತೆ, ನನಗೆ ಸಾಯ್ಸಕ್ಕೆ ಮಾತ್ರ ಬರೋದು ಅನ್ನೋದು ಆ ಒಂದು ಹೇಳ್ತೇನೆ ಅಷ್ಟೇ, ಒಂದು ಡೈಲಾಗು. ಟೋಟಲ್ ಡೈಲಾಗ್ ಎಷ್ಟು ಕಮ್ಮಿ ಮಾಡ್ತೀವೋ ಅಷ್ಟು ಗತ್ತು. ಸೊ ಅಲ್ಲೂ ವಿ ಡಿಂಟ್ ಗೋ ಔಟ್ ಆಫ್ ದ ಕ್ಯಾರೆಕ್ಟರ್. ಆ್ಯಂಡ್ ಅದಾದ್ಮೇಲೆ ನಮಗೆ ರಾಮ್ ಲಕ್ಷ್ಮಣ್ ಅಂತೇಳಿ, ರಾಮ್ ಅವರು ಉಗ್ರಂ ಆ್ಯಂಡ್ ಇವರು ತಲವಾರ್ಪೇಟೆ ಡೈರೆಕ್ಟರ್ ಅವರು.
ಅವರು ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ ತುಂಬ ಕ್ಲೋಸ್ ಫ್ರೆಂಡ್. ಅವ್ರನ್ನ ಕರೆಸ್ತೀವಿ ನಾವು ವಾಯ್ಸ್ ಓವರ್ ಬರೆಯೋಕ್ಕೆ. ಸಿನಿಮಾ ಕತೆ ಸ್ಟಾರ್ಟ್ ಆಗುತ್ತಲ್ಲ, ವಾಯ್ಸ್ ಓವರ್ ಬರೆಯೋಕ್ಕೆ ಕರಿತೀವಿ. ಅವ್ರು ಒಂದು ಸ್ಟ್ರೆಚ್ ಸಿನಿಮಾ ನೋಡ್ಬಿಟ್ಟು ನನ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ, ನಂಬರ್ ಕೊಡಿ ವಿನೋದ್ ಪ್ರಭಾಕರ್ ಅವ್ರದ್ದು, ನೀವು ಹೀರೋರ್ ನಂಬರ್ ಕೊಡಿ ಮಾತಾಡಬೇಕು. ಸರಿ, ಬೆಳಗ್ಗೆ ನವೀನ್ ಅವ್ರು ಬಂದಾಗ ಕಾಲ್ ಮಾಡ್ಬಿಟ್ಟು 1 ನಿಮಿಷ ಕೊಡಿ ಅಂತ ಮಾತಾಡ್ತಾರೆ ನನ್ನ ಹತ್ರ. ನಾನು ಒಂದೇ ಒಂದು ಸೆಕೆಂಡ್ ಕೂಡ ಮಾದೇವ ಪಾತ್ರ ಬಿಟ್ಟು ಹೊರಗಡೆನೆ ಬಂದಿಲ್ಲ ಇಡೀ ಸಿನಿಮಾ. ನೀವು ನಾನು ನೋಡಿದ್ದೀನಿ ಅಂದರೆ ಓಕೆ, ನಿಮ್ಗೆ ಟ್ರಂಪ್ ಕಾರ್ಡ್ ಆ್ಯಕ್ಷನ್ನು ಇದು, ಆ ಆ್ಯಕ್ಷನ್ ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತು ನನಗೆ. ಬೇರೆ ಯಾರಾದರೂ ಇದ್ದಿದ್ರೆ ನನಗೆ ಆ್ಯಕ್ಷನ್ ಹಿಂಗೆ ಮಾಡ್ಕೊತೀನಿ, ನಾನು ಸ್ವಲ್ಪ ಸ್ಟೈಲಿಶ್ ಆಗಿ ಬಂದ್ಬಿಡ್ತೀನಿ. ಇಲ್ಲಿ ಎಲ್ಲೂ ನಾನು ಆ್ಯಕ್ಚುಲಿ ನಾವು ಆ ಟೀಮಲ್ಲಿ ಕೂತ್ಕೊಂಡು ಇಲ್ಲ ನನಗೆಲ್ಲೂ ಪಂಚಸ್ ಇರಬಾರ್ದು, ಆ ಒಂದು ಎಲ್ಲ ಒಂದು ಕಡೆ ಲಾಕ್ ಮಾಡಿದಾಗ ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ನಂಗೆ ಮದುವೆ ಕಚ್ಚಿಬಿಡ್ತಾನೆ ಜೋರಾಗಿ, ಕಚ್ಚಿ ಬಿಡಿಸ್ಕೊಂಡು ಆ ಕೂದಲೆಲ್ಲ ಹಿಡ್ಕೊಂಡು ಆ ಥರದ್ದು ಫೈಟ್ ಮಾಡಿರೋದು ನಾವು. ಸೊ ಈವನ್ ಫೈಟಲ್ಲೂ ಆ ಯಪ್ಪ ಕ್ಯಾರೆಕ್ಟರ್ ಬಿಟ್ಟು ಬಂದೇ ಇಲ್ಲ. ಸೊ ಅದು ನನಗೆ ತುಂಬ ಪ್ಲಸ್ ಆಗಿದ್ದು ನನಗೆ. ಆ್ಯಂಡ್ ಏನಾಗತ್ತಂದರೆ ಫಸ್ಟ್ ನೀವು ಏನು ಹೇಟ್ ಮಾಡ್ತಿರೋ ಮಾದೇವನ್ ನೋಡೋ ಅಪ್ಪ ಅಯ್ಯೋ ಹಿಂಗಿರ್ತಾನೆ ಅಂತ ಬರ್ತಾ 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 ನಿಮಗೆ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ, ಸಿನಿಮಾ ಕನೆಕ್ಟ್ ಆಗಿಬಿಡ್ತೀವಿ. ಸೆಕೆಂಡ್ ಹಾಫಲ್ಲಂತೂ ಅಫ್ಕೋರ್ಸ್ ಆ ಒಂದು ಎಮೋಷನ್ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಖಂಡಿತ ಒಂದು ಹೆವಿ ಫೀಲ್ ಇರುತ್ತೆ. ಆ್ಯಂಡ್ ಪ್ರತಿ ಇಂಟರ್ವ್ಯೂಲ್ಲೂ ಹೇಳ್ತಿದ್ದೀನಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇದೆಲ್ಲೋ ಒಂದು ಕಡೆ ಕರುಳಿನ ಕೂಗು ನಮ್ಮ ತಂದೆಯವರ ಸಿನಿಮಾ, ಆ ಎಮೋಷನ್ ಬೇರೆನೆ, ಅಳಿಸುತ್ತೆ, ಅದಕ್ಕೆ ಕಾರಣ ಬೇರೆನೆ. ಇಲ್ಲೂ ಅಳಿಸ್ತೀವಿ ಅಂದರೆ ಒಂದಿಷ್ಟು ಅಳಿಸ್ತೀವಿ ಅಂದರೆ ಇದು ಅಳೋ ಸಿನಿಮಾನೇ ಅಂತಲ್ಲ, ಕನೆಕ್ಟ್ ಆಗುತ್ತೆ ಸಿನಿಮಾ, ಕಾಡುತ್ತೆ ಒಂಥರ. ಅಯ್ಯೋ ಪಾಪ ಮಾದೇವ, ಅಯ್ಯೋ ಇಷ್ಟು ಇನ್ನಸೆಂಟ್ ಅವನು, ಒಬ್ಬ ಇನ್ನಸೆಂಟ್ ವ್ಯಕ್ತಿ. ಇದು ಮಾದೇವನ್ ಸುತ್ತ ನಡೆಯುವಂಥ ಕತೆ. ಅವನಿಗೆ ಈ ಪ್ರಪಂಚ ಒಂದಿಷ್ಟು ಎಲ್ಲ ಕಡೆನೂ ಅವನಿಗೆ ಮೋಸ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಆ ಥರ ಆಗ್ತಾ ಹೋಗ್ತಾನೆ ಅಂತ. ಓಕೆ, ಸೊ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಮಗೆ ಗೊತ್ತಾಯ್ತು ಮಾದೇವ ಕ್ಯಾರೆಕ್ಟರು. ಸೊ ಮಾದೇವಂಗೆ ಪಾರ್ವತಿಯಾಗಿ ನೀವು ಅವ್ರನ್ನ ಒಂದು ಮನುಷ್ಯನಾಗಿ ಪರಿವರ್ತನೆ ಮಾಡಬೇಕು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಸೊ ಇದನ್ನ ನೀವು ಹೇಗೆ ಫಿಲ್ಮಲ್ಲಿ ನಿಮ್ಮ ಕ್ಯಾರೆಕ್ಟರ್ ಒಳಗೆ ನೀವು ಅಳವಡಿಸ್ಕೊಂಡು ಹೋದ್ರಿ? ಮಾದೇವನ್ನ ಪರಿವರ್ತನೆ ಮಾಡೋದ್ರಲ್ಲಿ ನಿಮ್ಮ ಒಂದು ಪಾರ್ಟ್ ಎಷ್ಟಿತ್ತು? ಸೊ ಮಾದೇವನ್ನ ಜೋಡಿಯಾಗಿ ನೀವೆಷ್ಟು ಸಫರ್ ಪಡಬೇಕಾಯ್ತು ಅಂತ ಅದು ಸಿನಿಮಾ ನೋಡಬೇಕು ಅದಕ್ಕೆ ಟು ಸಿ ಹೌ ಐ ಚೇಂಜ್ ಹಿಮ್. ನಾನಂತಲ್ಲ, ದೇರ್ ಆರ್ ಮೆನಿ ಅದರ್ ಕ್ಯಾರೆಕ್ಟರ್ಸ್. ನಾನೇ ಅಂತ ಹೇಳೋಕ್ಕಾಗಲ್ಲ, ಬೇರೆ ಯಾವುದೋ ಒಂದು ವಿಷಯ ಇರುತ್ತೆ. ಮೇನಾಗಿ ಬಟ್ ಹೌ ಕ್ಯಾನ್ ಐ ಟೆಲ್ ಹೌ ಚೇಂಜ್ ಆಗೋದು ಅಷ್ಟೇ ಹೇಳಿ, ಹೇಗೆ ಅಂತ ಯಾಕೆ ಹೇಳ್ತೀರಾ? ಅಲ್ಲ, ಚೇಂಜ್ ಆಗೋದಷ್ಟೇ. ಫಿಲ್ಮಲ್ಲಿ ಏನಾಗುತ್ತೆ ಅನ್ನೋದು ಬೇಡ, ಬಟ್ ಆಸ್ ಅ ನೀವು ಕ್ಯಾರೆಕ್ಟರ್ ನೀವು ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಎಷ್ಟು ಕಷ್ಟ ಆಗ್ತಾ ಇತ್ತು? ಆ ಥರದ್ದು ಏನಿಲ್ಲ, ನಾರ್ಮಲ್. ಅದೇ ಅವ್ರಿಗೆ ನಾನು ಪ್ರೀವಿಯಸ್ ಇಂಟರ್ವ್ಯೂ ಅಲ್ಲಿ ಅದೇ ಹೇಳಿದೆ, ಅವ್ರಿಗೆ ತುಂಬಾ ಇಟ್ ವಾಸ್ ವೆರಿ, ಏನು ಹೇಳ್ತಾರೆ, ಆ ಕ್ಯಾರೆಕ್ಟರ್ಗೆ ಹಿ ರಿಕ್ವೈರ್ಡ್ ಅ ಲಾಟ್ ಆಫ್ ಚೇಂಜಸ್. ಮತ್ತೆ ತುಂಬ ಇತ್ತು ಅವ್ರಿಗೆ. ನನಗೆ ರಂಗದಾವಣಿ ಹಾಕೊಂಡು ಬಂದೆ, ನನ್ನ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ. ಅವ್ರು ಹೇಳಿದ್ರು ಬರೀ ಚೇಂಜ್ ಆಗಿದ್ದು ಲಂಗದಾವಣಿದೊಂದೇ, ಉಳಿದಿದ್ದೆಲ್ಲ ಸೇಮ್. ಇಲ್ಲ, ಬಟ್ ತುಂಬಾ ಇವ್ರು ತುಂಬಾ ಅವ್ರಿಗೆ ಏನ್ ಗೊತ್ತಾ, ಅವ್ರಿಗೆ ನನ್ ಡೈಲಾಗ್ಸ್ ಜಾಸ್ತಿ ಇದೆ, ಬಟ್ ಜನರಲಿ ಹಿ ಈಸ್ ಇನ್ಸೈಡ್ ದ ಕ್ಯಾರೆಕ್ಟರ್. ನಾನು ರೋಲಿಂಗ್ ವರ್ಗು ನಗ್ಕೊಂಡಿರ್ತೀನಿ, ಆಕ್ಷನ್ ಅಂದಿದ ತಕ್ಷಣ ಚೇಂಜ್ ಆಗ್ತೀನಿ. ಸೊ ಅಂಡ್ ನನಗೆ ಅವರಷ್ಟು ಇಂಟೆನ್ಸ್ ಇರ್ಲಿಲ್ವಲ್ಲ, ಅವ್ರು ಹಿಂಗೆ ಇರಬೇಕು, ಹಿಂಗ್ ಮಾಡಂಗಿಲ್ಲ, ಏನ್ ಮಾಡಂಗಿಲ್ಲ, ನನ್ಗೆ ಆ ಥರ ಏನಿರ್ಲಿಲ್ಲ. ಐ ಹ್ಯಾಡ್ ಟು ಓನ್ಲಿ ಲುಕ್ ಪ್ರಿಟಿ ಆ್ಯಂಡ್ ನೈಸ್. ಓಕೆ, ಸೊ ಇದೆಲ್ಲದ್ರ ಮಧ್ಯೆ ಒಂದು ಫ್ರೆಂಡ್ಸ್, ಆಬ್ವಿಯಸ್ಲಿ ನೀವಿಬ್ರು ಫ್ರೆಂಡ್ಸ್ ಆಗಿರೋದ್ರಿಂದ, ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಒಂದು ಕೆಮಿಸ್ಟ್ರಿ ಬೇರೆ ಥರನೇ ವರ್ಕೌಟ್ ಆಗುತ್ತೆ ಇಬ್ರು ಫ್ರೆಂಡ್ಸ್ ಮಧ್ಯ. ಸೊ ಕಾಲು ಎಳೆಯೋದು ಜಾಸ್ತಿ ಇರುತ್ತೆ. ಆಮೇಲೆ ಹೊಗಳೋದಂತೂ ಬೇರೆಯವ್ರ ಮುಂದೆ ನಾವು ಹೊಗಳ್ಬಿಡ್ತೀವಿ ಫ್ರೆಂಡ್ಸ್ನ, ಅವ್ರ ಎದುರುಗಡೆ ನಮಗೆ ಹೊಗಳೋದಕ್ಕೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದೆಲ್ಲವನ್ನು ನೋಡ್ತಾ ಹೋದ್ರೆ ಸಿನಿಮಾದಲ್ಲಿ ನಿಮ್ಮಿಬ್ರು ಫ್ರೆಂಡ್ಶಿಪ್ಪು ಔಟ್ ಆಫ್ ದಿ ಕ್ಯಾರೆಕ್ಟರ್ ಬಂದಾಗ ಯಾವ ಥರ ಇರ್ತಾ ಇತ್ತು? ಅವ್ರು ನಿಮಗೆ ಎಷ್ಟು ಇರಿಟೇಷನ್ ಮಾಡ್ತಿರ್ಲಿಲ್ಲ? ಇರಿಟೇಟ್ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಇರಿಟೇಷನ್ ಮಾಡ್ತಿರ್ಲಿಲ್ಲ. ಮೊನ್ನೆ ಒಂದು ರೀಲ್ ಬಂತಲ್ಲ, ಎಲ್ಲ ನೋಡಿರ್ತಾರೆ ಬಿಡಿ, ಮೇಕಪ್ ಮಾಡ್ತೀನಿ ಅನ್ಕೊಂಡು ಹಿಂಗೆಲ್ಲ ಓದ್ತೀನಿ, ನನಗೆ ನಾನು ಬೇಡ ಅಂದ್ರೆ ನಿಂತ್ಕೊಂಡ್ರೆ ಸಾಕು. ವೆರಿ ಸ್ವೀಟ್ ಪರ್ಸನ್. ಹೇಳಿ ಕೇಳಿಸ್ಕೋಬೇಕು ಅಂತ ಫುಲ್ ಕಂಪ್ಲೀಟ್ ಆಗಿ. ಬಟ್ ನನ್ ಫಸ್ಟ್ ಅಪ್ರಿಸಿಯೇಷನ್ ಅಂದ್ರೆ ಮೇಕಪ್ ಇದ್ರೆಲ್ಲ ಬೈತಾನೆ ಇರ್ತಾರೆ, ಈ ಬೇವು ಅಂತ. ಒಂದ್ ಫೈಟ್, ಒಂದು ಲೆಂತ್ ಬಿಟ್ ಫೈಟ್ ಬರುತ್ತೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ. ಅಲ್ಲಿ ಶಿ ವಾಸ್ ದಿ ಫಸ್ಟ್ ಪರ್ಸನ್ ಟು ಕ್ಲಾಪ್. ಅಲ್ಲಿ ನನಗೆ ಅಂತ ವಿಸಿಲ್ ಹೊಡಿಯಕ್ಕೆ ಬರಲ್ಲ ನನಗೆ, ಆದ್ರೂ ವಿಸಿಲ್ ಹೊಡೀರಿ ಅನ್ಕೊಂಡು ಕ್ಲಾಪ್ ಮಾಡಿ. ಅಂದ್ರೆ ಒಂದು ಲೆಂತ್ ಒಂದು ಫೈಟ್ ಬಿಟ್ಟಿತ್ತು.
ನಾನು ಬಂದೆ, ಸ್ಪಾಟಿಗೆ ಬಂದೆ, ಈಗ ನೋಡ್ತಿದ್ರು ಇವರು ಬೇಗ ಬಂದಿ ಅಂತ ಇವ್ರು ಕರ್ಸ್ಬಿಟ್ವಿ. ಫಸ್ಟ್ ಬಂದರು ಒಂದು ಮಾನಿಟರ್ ಲೆಂತು ರಿಯಲ್ ಸತೀಶ್, ಯಾರು ಈಗ ಹಿಟ್ ಆಗಲಿ ಪುಷ್ಪ ಆಗಲಿ ಎಲ್ಲ ಮಾಡ್ಯಾರು ಆ ಮಾಸ್ಟರ್. ಒಂದು ಲೆಂತ್ ಇಲ್ಲಿ ಬರ್ತೀವಿ ರೆಡಿ ಸ್ಲೋ ಮಾಡಿ ರೆಡಿ ಟೇಕ್. ನಂಗೆ ಅಷ್ಟೇ ಸಾಕು, ನನ್ಗೆ ಒಂದಿಷ್ಟು ಮೆಮರೈಸ್ ಮಾಡ್ಕೊತೀನಿ ಅಂತ ಬಿಟ್ಟು ರೆಡಿ ಅಂದಾಗ ಕಟ್ ಅಂದಾಗ ಅಯ್ಯೋ ಅಂತ ಇವರು ಅಲ್ಲಿಂದ ಒಬ್ಬರಿಗೂ ಒಂಚೂರು ಟಚ್ ಆಗಿಲ್ಲ ಅದನ್ನ. ಬಟ್ ಅಷ್ಟು ಫೆರೋಷಿಯಸ್ ಆಗಿ ಮಾಡಿದ್ರಿ, ಇಷ್ಟೇ ವೆರಿ ಗುಡ್ ಅಟ್ ನಾನು ಮತ್ತೆ ರಾಬರ್ಟಲ್ಲೂ ನೋಡಿದ್ದೆ, ಬಟ್ ನಾನು ಜಾಸ್ತಿ ಆ ಫೈಟ್ ಸೀಕ್ವೆನ್ಸ್ಗೆಲ್ಲ ನಾನು ಹೋಗಿ ಕ್ಯಾರವನಲ್ಲಿ ಕೂತಿರ್ತೀನಿ, ನನ್ಗೇನು ಇರ್ತಾ ಇರಲಿಲ್ಲ ನಾನು. ಬಟ್ ಫಸ್ಟ್ ಟೈಮ್ ನಾನು ಅಲ್ಲಿ ಇದ್ದು ನೋಡ್ತಾ ಇದ್ದೆ ಅಲ್ಲ ಇವ್ರನ್ನ, ಎಕ್ಸ್ಟ್ರಾರ್ಡಿನರಿ. ಒಬ್ರಿಗೂ ಹರ್ಟ್ ಮಾಡಲ್ಲ ಅವರು, ಅಂದ್ರೆ ಆ ಫೈಟರ್ಸು ವಿತ್ ಫುಲ್ ಕಾನ್ಫಿಡೆನ್ಸ್ ಇವ್ರ ಮೇಲೆ ಬರ್ತಾರೆ. ಅಷ್ಟು ವಿಲ್ ನಾಟ್ ಹರ್ಟ್ ದೆಮ್. ಸಿನಿಮಾ ನೋಡಿದ್ರೆ ಐ ಥಿಂಕ್ ಫೈಟ್ ಅಲ್ಲ ಆಕ್ಟಿಂಗು ಅಪ್ರಿಷಿಯೇಟ್ ಮಾಡೋದು. ನೆವರ್ ಸೀನ್ ಯು ಲೈಕ್ ದಿಸ್ ಆ್ಯಂಡ್ ಬೀಯಿಂಗ್ ಅ ವೆರಿ ಗುಡ್ ಫ್ರೆಂಡ್. ನನಗೆ ಆ ಕೆಮಿಸ್ಟ್ರಿ ತುಂಬ ಚೆಂದ ಆ ಸ್ಕ್ರೀನಲ್ಲಿ ಕಾಣುತ್ತೆ. ನನಗೆ ಆ ಕಂಫರ್ಟ್ ಝೋನ್ ಇತ್ತು, ನನಗೆ ಅವ್ರ ಹತ್ರ ಹೇಳೋವಷ್ಟು ಅಧಿಕಾರ ಆಯಿತು. ಹಿಂಗೆ ಮಾಡಿಬಿಡಿ, ನಾನು ಹಿಂಗೆ ಬರ್ತೀನಿ, ಇದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಡೈಲಾಗು, ಅಥವಾ ಮೇಕಪ್ ಕಮ್ಮಿ ಮಾಡಿ, ನನಗೆ ಅಧಿಕಾರ ಇತ್ತು. ಆ ಒಂದು ಫ್ರೆಂಡ್ಶಿಪ್ ಇರೋದ್ರಿಂದನೇ ಹಿಂಗೆ ಬೇಡ ಒಂಚೂರು ಮೇಕಪ್ ಕಮ್ಮಿ ಮಾಡಿ ಅಂತ ಶಿ ಯೂಸ್ ಟು ಅಪ್ಲೈ. ಸರಿ ಓಕೆ ಸರಿ ಸರ್ ಆಯಿತು ಅಂತ. ಬಟ್ ಇವತ್ತಿಗೂ ಸರ್ ಅದೇ ನಾನು ಹೋಗಿ ಬನ್ನಿ ಅಂತಲೇ ಅವ್ರನ್ನ ಮಾತಾಡ್ತೀನಿ. ಆ ಒಂದು ವಿ ಹ್ಯಾವ್ ದಟ್ ಆ ಒಂದು ಲೈನ್ ಇದೆ, ಸೊ ಅದನ್ನ ಯಾವತ್ತೂ ಮೀರಿಲ್ಲ ನಾವು. ಶಿ ವಾಸ್ ಎವ್ರಿ ಟೈಮ್ ನನಗೆ ಅಷ್ಟೊಂದು ಕಂಫರ್ಟ್ ಝೋನ್ ಕೊಟ್ಟಾಗ ಡೈಲಾಗ್ ಇದನ್ನ ನೀವು ಹೇಳಿ, ನಾನು ಇಷ್ಟೇ ಆ್ಯಕ್ಟ್ ಮಾಡ್ತೀನಿ, ಯಾಕಂದರೆ ನಾನು ನಗಂಗಿಲ್ಲ ಕೆಲವು ಟೈಮಲ್ಲಿ. ಪರ್ಟಿಕ್ಯುಲರ್ಲಿ ಇನ್ನೊಂದು ಸೀನ್ ಇದೆ, ಅದ್ರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಶಿ ವಾಸ್ ಲೈಕ್ ಓಕೆ. ಫಸ್ಟ್ ಎಲ್ಲ ನಗ್ತಿದ್ರು, ನನಗೆ ಒಂಚೂರು ಯಾವುದೋ ಒಂದು ಎಮೋಷ್ನಲ್ ಸೀನ್ ಇತ್ತು ಆಗ. ಆ್ಯಂಡ್ ಅಫ್ಕೋರ್ಸ್ ಇವ್ರ ಸ್ಟಾಫ್ ಆಗಲಿ ನಮ್ಮ ಸ್ಟಾಫ್ ಎಲ್ಲ ಹುಡುಗರು ಆಗಲಿ, ನಮ್ಮ ಹುಡುಗರು ನೀವು ನಂಬಲ್ಲ, ಇವತ್ತಿಗೂ ನಾವೆಲ್ಲಾದ್ರೂ ಹೋದ್ರೆ ದೇ ಸ್ಪೀಕ್ ಅಬೌಟ್ ಮಾದೇವ ಸಿನಿಮಾ. ಅಂದರೆ ಮೇಡಮ್ ಅಲ್ಲಿ ಎಷ್ಟು ಚೆನ್ನಾಗಿರ್ತೀವಿ, ಅಷ್ಟು ಎಂಜಾಯ್. ಅಂದರೆ ನಮಗೆ ಸಿನಿಮಾ ಶೂಟಿಂಗ್ ಹೋಗ್ತಿದ್ವಿ, ಅದು ಸಿನಿಮಾ ಆಗಿರೋದು ಗೊತ್ತಾಗಿಲ್ಲ, ಫಿನಿಶ್ ಆಗಿರೋದು. ಇಟ್ ವಾಸ್ ಸೋ ಇಮೋಷ್ನಲ್ ಫಾರ್ ಮೀ. ನಾನು ಲಾಸ್ಟ್ ಡೇ ಆಫ್ ಶೂಟ್ ತುಂಬ ಅಂದರೆ ತುಂಬ ಇಮೋಷ್ನಲ್ ಆಗಿದ್ದೆ ನಾನು. ನಾಟ್ ಓನ್ಲಿ ಮೀ, ಐ ಥಿಂಕ್ ದ ಹೋಲ್ ಸೆಟ್. ನನಗೆ ನಾನೊಂದು ರೀಲ್ ಹಾಕಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಮಾದೇವ ಮೈ ಲಾಸ್ಟ್ ಡೇ ಆಫ್ ಮಾದೇವ ಅಂತ. ಅವ್ರು ವಿಲ್ ಮಿಸ್ ಯು ಅಂತ ಒಂದು ಬೋರ್ಡ್ ಎಲ್ಲ ಇಟ್ಕೊಂಡು ದಟ್ ಸೋ ಸ್ವೀಟ್ ಆಫ್ ದೆಮ್. ನಾವಷ್ಟೇ ಅಲ್ಲ, ಅದೇ ನಾನು ಹೇಳಕ್ಕಿದೆ, ನಮ್ಮ ಹುಡುಗರು, ನಮ್ಮ ಸ್ಟಾಫ್, ನನ್ನ ಮೇಕಪ್ ಆರ್ಟಿಸ್ಟ್, ನನ್ನ ಟೀಮ್ ಏನಿದೆ, ಅವ್ರ ಟೀಮ್ ಏನಿದೆ, ದೇವರ್ ಫ್ರೆಂಡ್ಸ್. ಸೊ ಒಟ್ಟಿಗೆ ಕೂತ್ಕೊಂಡು ಅವ್ರು ಎಂಜಾಯ್ ಮಾಡ್ತಾ ಇದ್ರು, ನಾವಿಬ್ರು ನಮ್ದು ಆ ಒಂದು ಕೆಮಿಸ್ಟ್ರಿ ಇತ್ತು, ಅವ್ರು ಅಷ್ಟು ಎಂಜಾಯ್ ಮಾಡ್ತಿದ್ರು. ಸೊ ಇವತ್ತು ಎಲ್ಲಿ ಹೋದ್ರೂ ಅದ್ರಲ್ಲಿ ನಮ್ಮ ಒಬ್ಬ ಹುಡುಗ ಕಾರ್ತಿ ಅಂತ, ಈಸ್ ನಾಟ್ ವಿತ್ ಮೀ, ಅವ್ರು ಮಂಗಳೂರು ವಾಪಸ್ ಹೋಗಿದ್ದಾನೆ. ಇವತ್ತು ಫೋನ್ ಮಾಡಿ ಹೇಳ್ದ ನನಗೆ ಐ ಆಮ್ ಕಮಿಂಗ್ ಫಾರ್ ದ ರಿಲೀಸ್ ಅಂತ. ನಾನು ಯಾವ ಸಿನಿಮಾ ಮಿಸ್ ಮಾಡ್ತೀನಿ, ಮಾದೇವ ಸಿನಿಮಾ ಐ ವಿಲ್ ನಾಟ್. ಪ್ರವೀಣ ಆಗಲಿ, ಗಣೇಶ ವಂಡರ್ಫುಲ್ ಗೈಸ್, ಈವನ್ ಹಿಸ್ ಬಾಯ್ಸ್ ಅಲ್ಲ. ನಾನು ಇವಾಗ ಜನರಲಿ ಆ ಒಂದು ಈಗೋ ಇರುತ್ತೆ ಸ್ಟಾಫ್ಸ್ಗೆನೆ, ಮಿರರ್ ತೋರಿಸು ಅಂತ ನಾನು ಅವ್ರಿಗೆ ಹೇಳ್ದೆ, ಅವ್ರಿಗೆ ಯಾಕೆ ತೋರಿಸ್ಲಿ ನಾನು ಹೀರೋಯಿನ್, ನಮ್ ಇವ್ರ ಸ್ಟಾಫ್ ನಾವು ಇರ್ಲೇ ಇಲ್ಲ. ನನ್ನ ಹುಡುಗ ಛತ್ರಿ ಇಟ್ಕೊಂಡು ಅವ್ರಿಗೆ ಹೋಗ್ತಾ ಇದ್ರು, ಅವ್ರು ಯಾವ್ದು ಅಭಿ ನಂಗೆ ಬರ್ತಿದ್ದ. ಸೊ ದೇ ವಾಸ್ ನೋ ಈಗೋ ಅನ್ನೋದು ಥ್ರೂ ಔಟ್ ದ ಸಿನಿಮಾ ಇರಲಿಲ್ಲ. ಇವಾಗ ನಾನು ಓಕೆ ನನ್ಗೇನೋ ಬೇಕು, ವೆಂಕಿ ನನ್ಗಿರುತ್ತೆ, ಕಾರ್ತಿ ಇರಲ್ಲ, ವೆಂಕಿಗೆ ಹೇಳಿರ್ತೀನಿ, ಅವ್ರು ಮಾಡ್ತಾರೆ. ಇವ್ರು ಏನಾದ್ರು ಕಾರ್ತಿಗೆ ಹೇಳ್ತಾರೆ, ಕಾರ್ತಿ ಮಾಡ್ತಾನೆ. ಸೊ ವಿ ವರ್ ಆಲ್ ಲೈಕ್, ಓ ಇವ್ರ ಸ್ಟಾಫ್, ನಾವು ಆಕ್ಟರ್ಸ್, ವಿ ವರ್ ಆಲ್ ಫ್ರೆಂಡ್ಸ್, ಒಂದು ಫ್ಯಾಮಿಲಿ ತರ. ಅವ್ರ ತಾಯಿನೂ ತುಂಬಾ, ಶಿ ಇಸ್ ವೆರಿ ಕ್ಲೋಸ್ ಟು ಮೀ. ಅವ್ರು ತುಂಬಾ ಇಷ್ಟ. ನಾನು ತುಂಬಾ ಆಕ್ಚುಲಿ ನನಗಿಂತ ನಮ್ಮ ತಂದೆಯವರು ತುಂಬಾ ಇಷ್ಟ ಅವ್ರಿಗೆಲ್ಲ. ನಮ್ಮ ಆಂಟಿಗೆ ನಮ್ಮ ತಂದೆ ನಮ್ಮ ಬನಾರಸ್ ಪ್ರೀ ರಿಲೀಸ್ ಇವೆಂಟ್ಗೆ ಹುಬ್ಳಿಯಲ್ಲಿದ್ವಿ. ಸೊ ನಮ್ಮಮ್ಮ ನಮ್ಮ ಆಂಟಿ ಎಲ್ಲ ಸಿಂಗಪುರಿಂದ ಅವಾಗ ಜಸ್ಟ್ ಬಂದಿದ್ದು. ಸೊ ಡೈರೆಕ್ಟ್ ಆಗಿ ಹುಬ್ಳಿ ಬಂದಿದ್ದು. ದೇ ಡಿ ನಾಟ್ ನೋ ಇವ್ರು ಬರ್ತಿದಾರಂತ. ನಮ್ಮ ಆಂಟಿ ನೋಡಿದ್ರು, ಯಾರು ಟೈಗರ್ ಪ್ರಭಾಕರ್ ಮಗ ತಾನೆ, ಅವ್ರಿಗೆ ಇವ್ರ ಅಪ್ಪ ಮೇಲೆ ಕ್ರಶ್ ಇತ್ತಂತೆ. ಓಕೆ, ಅಯ್ಯೋ ನಿಮ್ ಡ್ಯಾಡಿಗೆ ನೋಡಕ್ ಸಿಕ್ಕಿಲ್ಲ, ಇವ್ರು ನೋಡಿದ್ರಲ್ಲ ಅಂತ ಹೋಗಿ ಅವ್ರಿಗೆ ಹಗ್ ಮಾಡಿ ಕಿಸ್ ಕೊಟ್ಬಿಟ್ಟು, ಈ ತರ ಮೂಮೆಂಟ್ಸ್ ಎಷ್ಟು ಖುಷಿ ಕೊಡತ್ತಲ್ವಾ. ಅವ್ರಿಗೆ ಅವಾಗ ಗೊತ್ತಾಗಿಲ್ಲ. ಆಮೇಲೆ ನಾನು ಹೇಳಿದೆ, ಮೈ ಆಂಟ್ ಹ್ಯಾಡ್ ಅ ಕ್ರಶ್ ಆನ್ ಯುವರ್ ಫಾದರ್ ಅಂತ. ಅಂದ್ರೆ ಅಲ್ಲಿದ್ರು ಕರ್ಸಿದ್ರು, ಮಾತಾಡ್ತಿದ್ರು, ತುಂಬಾ ಎಕ್ಸೈಟ್ ಆಗಿ ಮಾತಾಡ್ತಿದ್ರಲ್ಲ, ಓಕೆ ಆಯ್ತು. ಆಮೇಲೆ ಹೇಳಿದ್ರು ಯಾಕೆ ಅನ್ನೋ ರೀಸನ್ ಅವ್ರ ತಂದೆಗೆ ನೋಡಕ್ಕಾಗಿಲ್ಲ, ಅಟ್ಲೀಸ್ಟ್ ಮಗನ್ ನೋಡ ಬಾಂಡಿಂಗ್ ವಿನ್ ಅಮ್ಮ. ಶಿ ವಾಸ್ ಅ ವಂಡರ್ಫುಲ್ ಪರ್ಸನ್. ಅವರು ಇವಾಗ ಶಿ ಇಸ್ ವೇಟಿಂಗ್
ಇವಾಗ ಸಿನಿಮಾ ರಿಲೀಸ್ ಆಗ್ತಿದೆ, ಯಾವಾಗ ರಿಲೀಸ್ 30th ಮುಂದೆ ಹೋಗಿದ್ದೆ ಅವ್ರಿಗೆ ಟೆನ್ಷನ್. ಮುಂದೆ ಹೋಯ್ತಾ, ನಾನು ಬರಬೇಕು, ಐ ಹ್ಯಾವ್ ಟು ಕಮ್, ಶಿ ವಾಂಟ್ಸ್ ಟು ಕಮ್ ಫಾರ್ ದ ಪ್ರೀಮಿಯರ್, ಫಸ್ಟ್ ಡೇ ಫಸ್ಟ್ ಶೋಗೂ ಬರ್ತೀನಿ ನಾನು ಅಂತ. ಶಿ ವಾಂಟ್ಸ್ ಟು ಸಿ ಅಸ್ ಆನ್ ಸ್ಕ್ರೀನ್, ಕಾಯ್ತಾ ಇದ್ದಾರೆ. 30th ರಿಲೀಸ್ ಆಗೋದಿತ್ತಲ್ವಾ ಇದು, ಅದು ಸೊ ಯುದ್ಧದ ಇದ್ರನ್ನ. ಓಕೆ, ಸೊ ಈ ಒಂದು ಮೂವಿಲಿ ಏನು ನೀವಿಬ್ರು ಪಾರ್ಟ್ ಮಾಡಿರೋಂಥದ್ದು ಹೇಳ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತಂದು. ಬಟ್ ನೀವು ಹೇಳೋ ಪ್ರಕಾರವಾಗಿ ನಟನಾಗಿ ನನ್ನನ್ನು ನಾನು ತೋರಿಸ್ಕೊಳ್ಳೋದಕ್ಕೆ ಇದೊಂದು ದೊಡ್ಡ ಆಪರ್ಚುನಿಟಿ ಅಂತಂದು ಹೇಳಿದ್ರಿ. ಸೊ ಅಂದರೆ ಬೇರೆ ಮೂವಿಲಿ ನಿಮಗೆ ಆ್ಯಕ್ಷನ್ಸ್ ಜಾಸ್ತಿ ಆಗ್ತಾ ಇತ್ತು, ಅಲ್ಲಿ ತೋರಿಸ್ಕೊಳ್ಳೋಕೆ ಅವಕಾಶ ಸಿಗ್ತಾ ಇರಲಿಲ್ವಾ? ಅದು ಯಾವ ಥರ ನೀವು ಅದನ್ನು ನಮಗೆ ಡಿಫೈನ್ ಮಾಡ್ಬೋದು ಅಂತ? ಅಫ್ಕೋರ್ಸ್ ಅಮ್ಮ, ಅಂದರೆ ಒಂದು ಇದೆ ಅಂದರೆ ಅಲ್ಲಿಂದ ಓಕೆ ಪ್ರಭಾಕರ್ ಅವ್ರ ಮಗ ಅನ್ನೋದು ಒಂದಿಷ್ಟು ಅಲ್ಲಿಂದ ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಅದೊಂದು ಓಕೆ ಫೈಟ್ ಚೆನ್ನಾಗಿ ಮಾಡ್ತಾನೆ, ಓಕೆ ಅದು. ಆ್ಯಂಡ್ ಮೋರ್ ಓವರ್ ಇವತ್ತು ಆ್ಯಕ್ಷನ್ ಸಿನಿಮಾಸು ಫಸ್ಟ್ ಬಿಸ್ನೆಸ್ ಆಗೋವಂಥದ್ದು ಇದು. ಸೊ ಒಂದು ಸೆಟ್ ಆಫ್ ಹೀರೋಸು ಅಂದರೆ ಅದೊಂದು ಬ್ರ್ಯಾಂಡ್ ಇದೆ ನಮ್ಮ ಎಲ್ರಿಗೂ, ಒಂದಿಷ್ಟು ಇಷ್ಟು ದುಡ್ಡು ಆಗ್ಬಿಡುತ್ತೆ, ಇಮಿಡಿಯೇಟ್ ಫಸ್ಟ್ ಬಿಸ್ನೆಸ್ ಆಗುತ್ತೆ ಅಂತ. ಸೊ ಅದೇನು ಅಂದರೆ ಪ್ರೊಡ್ಯೂಸರ್ಸ್ಗೂ ಅದು ಖಂಡಿತ. ಈಗ ನಾನು ಒಬ್ಬ ನಿರ್ಮಾಪಕನಾಗಿ ಅದನ್ನೇ ನೋಡ್ತೀನಿ, ಓಕೆ ಫಸ್ಟ್ ಬರುತ್ತಲ್ಲ ದುಡ್ಡು, ಸೊ ಆ್ಯಕ್ಷನ್ ಸಿನಿಮಾಸ್ ಮಾಡಿದ್ರೆ ಸೊ ಅಲ್ಲಿ ಆ್ಯಕ್ಷನ್ ಒತ್ತು ಜಾಸ್ತಿ ಕೊಟ್ಟು ಮಾಡಿಸ್ತಿದ್ರು. ಇಲ್ಲೇನಾಯಿತು ಅಂದರೆ ಈ ಸಬ್ಜೆಕ್ಟ್ಗೆ ಆ್ಯಕ್ಷನ್ ಇಲ್ಲ ಅಂತಲ್ಲ, ಇದು ಇದಕ್ಕೆ ಪ್ರತಿಯೊಂದು ರೀಸನ್ ಇದೆ. ಸೊ ಕಂಟೆಂಟು ಬೇಸ್ಡು ಅಂದಾಗ ಕಂಟೆಂಟ್ ಇಸ್ ನಥಿಂಗ್ ಬಟ್ ಕಾರಣಗಳಿರಬೇಕು. ಫೈಟ್ ಮಾಡಿದ್ರೆ ಕಾರಣ ಇರಬೇಕು, ಡೈಲಾಗ್ ಹೇಳಿದ್ರೆ ಕಾರಣ ಇರಬೇಕು. ಸೊ ಆ ಥರದ್ದು ಕಂಟೆಂಟು ಇದು. ಇಲ್ಲೆಲ್ಲೋ ಒಂದು ಕಡೆ ನನಗೆ ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಈ ಲೆಟ್ ಮೀ ಬಿಟ್ಬಿಟ್ಟಿದ್ರು, ಮಾಡಿ ನೀವು ಹೆಂಗೆ ಪ್ರಿಪೇರ್ ಆಗಿ ಬರ್ತೀರೋ ಮಾಡಿ, ನನ್ನನ್ನು ಹೋಲ್ಡ್ ಮಾಡಿಲ್ಲ. ಸರ್ ಇಷ್ಟೇ ಮಾಡಿ ಸಾಕು ಸರ್ ಇಷ್ಟೇ ಅಂತ ಹೇಳಿಲ್ಲ, ಹೌದಾ ನೀವು ಮಾಡ್ತೀರಾ ಅಂತ. ಆ್ಯಂಡ್ ಮೋರ್ ಓವರ್ ನಾವು ಸ್ಕ್ರಿಪ್ಟಿಂದ ಕೂತಿದ್ರಿಂದ ನನಗೆ ಗೊತ್ತಿತ್ತು ಎಷ್ಟು ಈ ಸಿನಿಮಾಗೆ ಎಷ್ಟು ಮಾಡಬೇಕು, ಎಷ್ಟು ಬರ್ಬೋದು ಅನ್ನೋದು. ಸೊ ಅಷ್ಟು ನನಗೆ ಫ್ರೀಡಮ್ ಕೊಟ್ಟಾಗ ಓಕೆ ಕೆಲವು ಸೀನೆಲ್ಲ ಹೇಳಿರ್ತೀನಿ, ಡೈರೆಕ್ಟರ್ ನಾನು ಬಂದುಬಿಡ್ತೀನಿ, ಬಿಟ್ಬಿಡಿ ನಾನು ಬರ್ತೀನಿ, ಓಕೆ ಸರಿ ಸರ್ ಓಕೆ. ಆ್ಯಂಡ್ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದರೆ ಕ್ಯಾಮ್ರಾ ಆ್ಯಂಗಲ್ಸು ನಾನು ಇಲ್ಲಿ ಬರ್ತೀನಿ, ನಾನು ಇಲ್ಲಿರ್ತೀನಿ, ನನಗೊಂದು ಟಾಪ್ ಆ್ಯಂಗಲ್ ಬೇಕು, ನನಗೆ ಇದೊಂದು ಬೇಕು ಅಂತ ನಾನು ಚೇಂಜ್ ಮಾಡ್ಕೊತಿದ್ದೆ. ಹಿಂಗೆ ಬರ್ತೀನಿ, ಸರಿ ಸರ್ ಓಕೆ ಮಾಡಿ. ಈ ಆಲ್ಸೋ ನ್ಯೂ ದಟ್ ಟೆಕ್ನಿಕಲಿ ಈವನ್ ಐ ಆಮ್ ಸ್ಟ್ರಾಂಗ್ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಸೊ ಅದಕ್ಕೆ ಇಲ್ಲ ಮಾಡೋಣ ಅಂತ. ದಿಸ್ ಅ ಟೀಮ್ ವರ್ಕ್. ಎಲ್ಲೂ ಈಗೋ ಅವ್ರು ತೋರಿಸಿಲ್ಲ, ನಾನು ಡೈರೆಕ್ಟ್ರು, ನಾನು ಹೇಳಿದ್ದೇ ನಡಿಬೇಕು. ಅಂಡ್ ಸಚ್ ಅ ವಂಡರ್ಫುಲ್ ಪರ್ಸನ್. ನಗ್ನಂತ ಎಷ್ಟೇ ಟೆನ್ಷನ್, ಪೇಷನ್ಸ್ ಲೆವೆಲ್ ಅಂತೂ ನಾನು ಎಲ್ಲಾ ಕಡೆ ಹೇಳಿದ್ದೀನಿ. ಅವ್ರ ಪೇಷನ್ಸ್ ಲೆವೆಲ್ ಅಂತೂ ಅಷ್ಟು ಪೇಷನ್ಸ್ ಡೈರೆಕ್ಟರ್ಗೆ ಇದ್ದಿದ್ದ ಪೇಷನ್ಸ್ ಇದೆ ಗೊತ್ತಾ. ಚಿಕ್ಕ ವಿಷಯ ಆಗಿರ್ಬೋದು, ಮೇ ಬಿ ವಿ ಆರ್ ಟೇಕಿಂಗ್, ನಾನೇನಾದ್ರು ಓಕೆ ಯಾರಾದ್ರೂ ಆರ್ಟಿಸ್ಟ್ ಜಾಸ್ತಿ ಟೇಕ್ಸ್ ತಗೋತಿದ್ದಾರೋ ವಾಟ್ ಎವರ್, ಬೇರೆಯವ್ರು ಯಾಕೆ ಇಷ್ಟ ನಗ್ನಗ್ತಾ ಬಂದು ಮೇಡಮ್ ಅದೇನೋ ಟೆಕ್ನಿಕಲ್ ದೊಡ್ಡ ಟೆಕ್ನಿಕಲ್ ಇಶ್ಯೂ ಆಗಿರ್ಲಿ, ಆದ್ರೂ ನಗ್ನಗ್ತಾ ಮೇಡಮ್ 5 ನಿಮಿಷ, ಅಷ್ಟು ಸಾಫ್ಟ್ ಮನುಷ್ಯ. ಅಯ್ಯೋ ಆಗಲ್ಲ. ವೆರಿ ವೆರಿ ಸಾಫ್ಟ್ ಪರ್ಸನ್. ಆ್ಯಂಡ್ ಆಸ್ ಈ ಸೆಡ್ ನಮಗೆ ಆಸ್ ಆನ್ ಆರ್ಟಿಸ್ಟ್ ನಮ್ಮ ಸ್ಪೇಸ್ ಕೊಟ್ಟಿದ್ದಾರೆ. ಅವ್ರದ್ದು ಟೆಕ್ನಿಕಲ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಐ ಆಮ್ ಝೀರೋ ಇನ್ ಟೆಕ್ನಿಕಲ್ ಟರ್ಮ್ಸ್. ಬಟ್ ಆಸ್ ಆನ್ ಆರ್ಟಿಸ್ಟ್ ಒಂದು ಚಿಕ್ಕ ಸ್ಪೇಸ್ ಇದೆ. ಇಲ್ಲ ನೀನು ಇದೇ ಮಾಡಬೇಕು ಮೇಡಮ್, ನಿಮ್ಗೇನು ಇಂಪ್ರೂವ್ ಮಾಡೋಕ್ಕಾಗತ್ತೆ ಮಾಡಿ. ಈವನ್ ಡೈಲಾಗ್ಸ್ ಆಗಿರಲಿ, ಇದಕ್ಕಿಂತ ಬೆಟರ್ ಏನು ಮಾಡ್ಬೋದು ಅಂದರೆ ನಾಟ್ ಇದಕ್ಕಿಂತ ಬೆಟರ್ ಏನು ಆಗುತ್ತೆ ಮಾಡಿ ಮೇಡಮ್ ಅನ್ನೋ ಒಂದು ಸ್ಪೇಸ್ ಕೊಡ್ತಾ ಇದ್ರು ನಮ್ಮ ಡೈರೆಕ್ಟರ್. ಓಕೆ, ಸೊ ಮದುವೆ ಆದಮೇಲೆ ರಿಲೀಸ್ ಆಗ್ತಾರೋ ಮೊದಲೇ ಮೂವಿ ಇದು ನಿಮ್ಮದು. ಓಕೆ, ಸೊ ಅದಕ್ಕೂ ಮುಂಚೆ ನಾನು ಕೇಳಬೇಕಂತಂದರೆ, ಇವಾಗ ತರುಣ್ ಸರ್ ನಿಮಗೆ ಏನಾದರೂ ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರಾ? ಈ ಥರ ಸ್ಕ್ರಿಪ್ಟ್ ನೀನು ಚೂಸ್ ಮಾಡ್ಕೋ, ಆಮೇಲೆ ಈ ಥರ ಮೂವೀಸ್ನ ನೀನು ಮಾಡು, ಆ ಥರದ್ದು ಏನಾದರೂ ನೀವು ಅವ್ರ ಹತ್ರ ಗೈಡೆನ್ಸ್ ತಗೊಳ್ತಾ ಇರ್ತೀರಾ? ಐ ಹ್ಯಾವ್ ಸಿ ಮದುವೆ ಮುಂಚೆ ನಂಗೆ ಯಾರು ಗೈಡ್ ಮಾಡೋಕ್ಕಿರಲಿಲ್ಲ. ನಮ್ಮ ಸಿನಿಮಾ, ನನ್ನ ಫ್ಯಾಮಿಲಿ ಝೀರೋ ನಾಲೆಜ್ ಅಬೌಟ್ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ. ಸೊ ಇವಾಗ ಹೋಗಿರೋ ಫ್ಯಾಮಿಲಿ ಎಲ್ಲ ಸಿನಿಮಾನೇ. ನಮ್ಮ ಅತ್ತೆನೂ ಶಿ ಲವ್ಸ್ ಸಿನಿಮಾ, ಡ್ರಾಮಾ, ಥಿಯೇಟರ್ ಆರ್ಟಿಸ್ಟ್ ಆಗಿದ್ದರಿಂದ. ತರುಣ್ ಆಲ್ಸೋ ಅವರು ಅಫ್ಕೋರ್ಸ್ ನನಗೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳೋದು ಇಲ್ಲ. ನನಗೆ ನನ್ನ ಸ್ಪೇಸ್ ಕೊಡ್ತಾರೆ, ನಿನ್ಗಿಷ್ಟ ಆದರೆ ನೀನು ಮಾಡಿ. ಬಟ್ ಗೈಡೆನ್ಸ್ ಅಂತೂ ಖಂಡಿತ, ಅವ್ರ ಸಜೆಷನ್ಸ್ ಆಗಿರಲಿ, ಅವ್ರ ಒಪಿನಿಯನ್ ಏನಾಗಿರುತ್ತೆ ಅಂತ ನಾನು ತಗೋತೀನಿ. ಬಟ್ ನನಗೆ ಇಲ್ಲ ನೀನು ಇದು ಮಾಡಬಾರ್ದು, ನೀನು ಇದು ಹಾಕಬಾರ್ದು, ಇಲ್ಲ ಇಲ್ಲಿ ನೀನು ಹೋಗಬಾರ್ದು ಅನ್ನೋದು ಇವತ್ತುವರೆಗೂ ಈಸ್ ನೆವರ್ ಡನ್ ದಟ್. ಐ ಥಿಂಕ್ ತುಂಬ ಅಂದರೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ನಿನ್ಗಿಷ್ಟ ಆದರೆ ನೀನು ಮಾಡು ಫಸ್ಟ್. ಬಿಕಾಸ್ ಅವ್ರು ಹೇಳ್ತಾರೆ ನಾನು ಹೇಳಿ ನೀನು ಮಾಡೋದಲ್ಲ,
ಇಫ್ ಯು ಆರ್ ಹ್ಯಾಪಿ ವಿತ್ ಇಟ್, ನಿನ್ಗೆ ಇಷ್ಟ ಅಂತ ಅನ್ಸಿದ್ರೆ ನೀನು ಮಾಡು. ನಾನು ಇವಾಗ ಮಾಡಲ್ಲ ಅಂತೇಳಿ ಯು ಶುಡ್ ನಾಟ್ ಫೀಲ್ ಸ್ಯಾಡ್. ಸೊ ಇಫ್ ಯು ಹ್ಯಾಪಿ ವಿತ್ ಇಟ್, ಗೋ ಫಾರ್ ಇಟ್. ಯು ವಂಡರ್ಫುಲ್ ಪರ್ಸನ್. ನನಗೆ ಇವ್ರಿಗಿಂತ ಬಿಫೋರ್ ನನಗೆ ಗೊತ್ತಲ್ವ ಅವರು, ಆಫ್ ಕೋರ್ಸ್ ಅವರು ಆಲ್ ಫ್ರೆಂಡ್ಸ್. ಇಂದ ನಮ್ಮ ಎಲ್ಲ ಒಂದೇ ನಮ್ಮ ಇದು ಈ ಬಾಂಡಿಂಗ್ ಇಲ್ಲಿಂದಲ್ಲ, ಆ ಬಾಂಡಿಂಗ್ ಕಾಲದಿಂದನೂ ಇದೆ. ಓ ಯಾ, ಯುವರ್ ಡ್ಯಾಡ್ಸ್ ವರ್ ಫ್ರೆಂಡ್ಸ್ ಅಲ್ಲ? ಫ್ರೆಂಡ್ಸ್ ದೇ ವರ್ಕ್ so many films, yeah, but they were thick as friends. they were like awesome. ಅಂದ್ರೆ ನಮ್ಮ ತಂದೆನೂ ಚಿಕ್ಕದ ಕ್ಯಾರೆಕ್ಟರ್ ಫೈಟರ್ ಆಗಿ ಬಂದಾಗ ಅವರು ಸುದೀರ್ ಸರ್ ಎಲ್ಲ ಬಂದು ದೇ ವರ್ ಲೈಕ್ ಮೇನ್ ಬಾಸಸ್, ಆ ಕ್ಯಾರೆಕ್ಟರ್ ಎಲ್ಲ ಮಾಡ್ತಿದ್ರು. ಅದಾದ್ಮೇಲೆ ಇವ್ರು ಹೀರೋ ಆದ್ಮೇಲೆ ಎಲ್ಲಾ ಸಿನಿಮಾ ವಜ್ರಮುನಿ ಸರ್, ವಜ್ರಣ್ಣ ಇರಬೇಕು, ವಜ್ರಣ್ಣ ಅಂತಾನೆ ಕರಿತಿದ್ರು. ವಜ್ರಮುನಿ ಸರ್, ತುಕದೀಪ ಸರ್, ಸುಧೀರ್ ಸರ್ ಅಂಡ್ ಮುಸ್ರಿ ಕೃಷ್ಣಮೂರ್ತಿ ಅವರು, ಸುಂದರ ಕೃಷ್ಣ ಅರಸು, ಎಲ್ಲಾ ಸಿನಿಮಾ ಕಂಟಿನ್ಯೂಸ್ ಇವರೆಲ್ಲ ಇರಬೇಕು. ಸೊ ದಟ್ ಬಾಂಡಿಂಗ್ ಅಲ್ಲಿಂದ ಬಂದಿರೋದು ಬಾಂಡಿಂಗ್ ಅದು. ಸೊ ವಿ ಶೇರ್ಡ್ ಲಾಟ್ಸ್ ಆಫ್ ಥಿಂಗ್ಸ್. ನಾವಾಗರ ಟೈಮಿಂದ ಹಿಡಿದು ಸಿನಿಮಾ ಮಾಡಲಿಲ್ಲ ಅಂದ್ರೂ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಮಾತಾಡೋದು. ತರುಣ್ ಅವರಾಗಲಿ, ನಂದಾ ಅವರಾಗಲಿ ಆ್ಯಂಡ್ ಅಮ್ಮ ಆಗಲಿ. ಅಮ್ಮ ಆ್ಯಕ್ಚುಲಿ ನವಾಗ್ರ ಫಸ್ಟು ನೋಡಿದಾಗ ಸಿನಿಮಾ ನೋಡಿ ಹೊರಗಡೆ ಅವರೇ ಫಸ್ಟು ಹೇಳಿದ್ದು, ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೋ ನೀನು, ಎಷ್ಟು ಚೆನ್ನಾಗಿ ಫೈಟ್ ಎಲ್ಲ ಮಾಡ್ತೀಯ, ಚೆನ್ನಾಗಿ ಮಾಡಿದೆ ನೀನು ಅಂತ ಅಮ್ಮನೇ ಹೇಳಿದ್ದು. ವೆರಿ ಸ್ವೀಟ್, ವೆರಿ ಸ್ವೀಟ್. ಅವರು ತರುಣ್ ಇಸ್ ಅ ವಂಡರ್ಫುಲ್ ಪರ್ಸನ್. ಈಸ್ ಅ ವೆರಿ ಮೆಚೂರ್ ಪರ್ಸನ್ ಆಕ್ಚುಲಿ. ಅವ್ರು ಮಾತಾಡೋದು ಎಲ್ಲ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆಪೋಸಿಟ್ ಕ್ಯಾರೆಕ್ಟರ್ಸ್. ಇವರು ಚೈಲ್ಡ್ ಚಪಾತಿ ಅಂತಾರೆ ನನಗೆ ಅವರು. ಬಟ್ ದೇ ಮೇಕ್ ಅ ವಂಡರ್ಫುಲ್ ಪೇರ್. ಅಲ್ಲ, ಯಾವಾಗ್ಲೂ ಅಂತಾರಲ್ಲ ಅಪೋಸಿಟ್ ಅಟ್ರಾಕ್ಟ್ಸ್ ಅಂತ. ಸಖತ್ ಆಪೋಸಿಟ್. ಅವ್ರು ನಾರ್ತ್ ಅಂದ್ರೆ ನನ್ ಸೌತ್. ಅವ್ರು ಮಾತಾಡಲ್ಲ, ನಾನು ಮಾತಾಡ್ತಾನೆ ಇರ್ತೀನಿ. ಈಸ್ ವೆರಿ ಸೈಲೆಂಟ್. ನಂಗೆ ಸೈಲೆಂಟ್ ಇರೋ ಚಾನ್ಸೇ ಇಲ್ಲ. ಅವ್ರಿಗೆ ಹೇಳ್ದಲ್ಲ, ಅವ್ರಿಗೇನ್ ಗೊತ್ತಾ, ಈಸ್ ವೆರಿ ಫೋಕಸ್. ನಾನೊಂದು ಸ್ವಲ್ಪ ವೆರಿ ಮೆಸ್ಸಿ ಐ ಆಮ್. ಅವ್ರದ್ದು ಸಹಿಸ್ಕೊಳ್ತಾರೆ ಮಾಡ್ಬಿಡೋದು. ಇಲ್ಲಿ ನಾವು ನಮ್ ಏನಾದ್ರು ಬಂದ್ರೆ ನಮಗ್ ಬೈದ್ ಬಿಡೋದು. ಫ್ರಸ್ಟ್ರೇಷನ್ ಆಗ್ಬಿಡೋದು. ವೆರಿ ಆರ್ಗನೈಸ್ಡ್ ಅವರು. ಅಂದ್ರೆ ಈ ಟೈಮಿಗೆ ಅಲ್ಲಿ ಹೋಗ್ತೀನಿ, ಒಂದು ಟೈಮ್ ಸೆಟ್ ಮಾಡು ಅಂತಾರೆ. ನಾನು ನಾಳೆ ಇಲ್ಲಿ ಹೋಗ್ತೀನಿ ಅಂದ್ರೆ ಎಷ್ಟು ಗಂಟೆಗೆ ಗೊತ್ತಿಲ್ಲ. ನಾನು ಅಲ್ಲಿ ಇಮಿಡಿಯೇಟ್ ಆಗಿ ನಾನು ಹೊರಡ್ಬೇಕು. ಅಂದ್ರೆ ಟೈಮ್ ಸೆಟ್. ಅವ್ರು ನಾಳೆ ಇಲ್ಲಿ ಇಷ್ಟು ಗಂಟೆಗೆ ಇಲ್ಲಿ ಹೋಗ್ತೀವಿ, ಅಲ್ಲಿಂದ ಇಷ್ಟು ಗಂಟೆಯಿಂದ ಬರ್ತೀವಿ, ಅಲ್ಲಿಂದ ಇಲ್ಲಿ ಹೋಗ್ತೀವಿ, ಇಲ್ಲಿಂದ ಆಫೀಸಲ್ಲಿ ಇಷ್ಟು ಟೈಮ್ ಇರ್ತೀನಿ, ಅಲ್ಲಿಂದ ಶೆರಟನ್ ಹೋಗ್ತೀನಿ, ಇದು ಮೀಟಿಂಗ್, ಹಂಗೆ ಫುಲ್ ಸ್ಕೆಡ್ಯೂಲ್ ಮಾಡ್ಕೊಂಡು ಚಾನ್ಸೇ ಇಲ್ಲ. ನನ್ಗೆ ಅದು ಸ್ಕೆಡ್ಯೂಲ್ ಕೊಟ್ಟರು ನಾನು ಫಾಲೋ ಮಾಡೋಕ್ಕಾಗಲ್ಲ. ಇವನ್ ನನಗೂ ನನಗೆ ವೈಫ್ ಏನ್ ಮಾಡ್ತಾರೆ ಅಂದ್ರೆ ಪ್ರಿಪೇರ್ ಮಾಡ್ತಾರೆ. ಇನ್ ಯೋರ್ ಕೇಸ್ ಹೂ ಇಸ್ ಇಟ್? ಇಟ್ ಇಸ್ ನಿಶಾ ಮ್ಯಾಮ್ ಹೂ ಇಸ್ ಆರ್ಗನೈಸ್ಡ್. ನೋ ಶಿ ಇಸ್ ನೋ ಇವನ್ ಬನ್ನಿ ಕೂತ್ಕೊಳ್ಳಿ. ನಿಶಾ ಮ್ಯಾಮ್ ಆರ್ಗನೈಸ್ಡ್ ಅಂತೆ. ನಾನು ಆರ್ಗನೈಸ್ಡ್. ಅವ್ರು ಮಾತಾಡೋದಲ್ಲ ನಮಗೆ ಗೊತ್ತಾಗ್ತದೆ ಇವ್ರು ಎಷ್ಟು ಆರ್ಗನೈಸ್ಡ್ ಇದ್ದಾರೆ ಅಂತ. ಪ್ರಿಪೇರ್ ಮಾಡಬೇಕು ಫಸ್ಟ್. ಅಂದ್ರೆ ಇದು ಇಂಥ ಟೈಮಲ್ಲಿ ಹಿಂಗೆ ಹೋಗ್ಬೇಕು ಇದು. ಅಂಡ್ ನನ್ಗೆ ಆಲ್ ಆಫ್ ದ ಸಡನ್ ಬಂದು ಹೇಳಿದ ತಕ್ಷಣ ನನ್ಗೆ ಆಗಲ್ಲ, ಯಾವುದು ಇಲ್ಲ, ನಾನು ಪ್ರಿಪೇರ್ ಮಾಡಬೇಕು. ನಮ್ದೆಲ್ಲ ಸಡನ್ ಪ್ಲಾನ್ಸ್. ನಮ್ಮ ಮಂಗ್ಳೂರ್ ಹೋಗ್ಬೇಕಾ, ಆಯ್ತು ಹೊರಡೋಣ, ಬನ್ನಿ ಹೋಗೋಣ, ಈಗೋ. ನನಗೆ ಪ್ಲಾನ್ ಮಾಡಿದ್ರೆ ನಂದು ಆಗೋದೇ ಇಲ್ಲ. ಅದೊಂದಿದೆ. ನಾನು 2-3 ಸಲ ಸುಧೀರ್ ಸರ್ಗೆ ಕಾಲ್ ಮಾಡಿದ್ವಿ, ಒಂದು ಇಂಟರ್ವ್ಯೂ ಬೇಕು, ನಿಮ್ಮಿಬ್ರದ್ದು ಇಂಟರ್ವ್ಯೂ ಬೇಕು ಸರ್ ಅಂತಂದು. ಆಯ್ತು ವೈದೇಹಿ, ನೆಕ್ಸ್ಟ್ ವೀಕ್ ನಿನ್ಗೆ ಇಂತ ಕನ್ಫರ್ಮ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ 2 days ಬಿಟ್ಟು ನಾನು ಅವ್ಳು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಮಂಗ್ಳೂರ್ ಹೋಗ್ಬಿಟ್ಟಿದೆ. ನನ್ಗೆ 2 ಸಲ ಕೇಳಿದಾಗ ನಂಗೆ ಸೇಮ್ ಆನ್ಸರ್ ಬಂದಿರೋದು. ಸಡನ್ ಆಗಿ ಪ್ಲಾನ್ ಆಗ್ಬಿಟ್ಟಿದೆ ವೈದೇಹಿ, ಮಂಗ್ಳೂರ್ಗೆ ಹೋಗ್ಬಿಟ್ಟಿದ್ದಾರೆ. ಮಂಗ್ಳೂರ್ ಹೋಗಿರ್ತೀನಿ ನಾನು. ಆಫ್ಟರ್ ಸಿನಿಮಾ ಅಲ್ಲದೆ ನಾವು ಸಿಕ್ಕಿರ್ತೀವಿ ಫ್ಯಾಮಿಲಿ. ಅವ್ರ ಅಮ್ಮ ಬಂದಾಗ ಅಮ್ಮ ಮೇಕ್ ಶೋರ್ ಕೊರಿ ನೋಡ್ಬೇಕು ಅವ್ರನ್ನ ಅಂತ ಹೇಳ್ಬಿಟ್ಟು, ಅಮ್ಮ ಫೋನಲ್ಲಿ ಬಂದ್ಬಿಡು, ಬೇಗ ಬಂದ್ಬಿಡು ಅಂತ. ಆಮೇಲೆ ನಾನು ವೈಫ್ ನಿಶಾ, ಸೊ ವಿ ಗೋ ನಮ್ ಕ್ಯಾಂಡಿ ಎತ್ಕೊಂಡು. ಕ್ಯಾಂಡಿ ಇಸ್ ಮೈ ಆರ್ ಬೇಬಿ. ಅದೇ ಕರೆಯೋದು ನಾನು ಮೇನ್ ಕ್ಯಾಂಟೀನ್ ನೋಡಕ್ಕೆ. ಇವರು ಸೊ ಅಮ್ಮ ನನ್ನನ್ನು ನೋಡಕ್ ಕರೆಯೋದು, ನಾನ್ ಕ್ಯಾಂಟೀನ್ ನೋಡಕ್ಕೆ. ಒಂದಿಷ್ಟು ಟಾಮ್ ಅಂಡ್ ಜೆರಿ ಟೈಪ್ಸ್ ಅನ್ಸುತ್ತೆ ನನಗೆ. ಯಾಕೋ ನೀವಿಬ್ರು ನೋಡ್ತಾ ಹೋದ್ರೆ ಇಲ್ಲ. ಐ ಆಮ್ ಸೈಲೆಂಟ್. ಸೈಲೆಂಟ್. ಓಕೆ, ಇಷ್ಟೊತ್ತು ಮಾತಾಡ್ತಾ ಇದ್ದಾಗ ನಾನು ಒಂದು ಅಬ್ಸರ್ವ್ ಮಾಡಿದೆ, ಇವರು ಚೆನ್ನಾಗಿ ಹಾಡಾಡ್ತಾರೆ ಅಂತಂದು. ಅಲ್ವಾ? ವೆರಿ ಗುಡ್ ಸಿಂಗರ್ ಅಲ್ವಾ? ನನಗೆ ಅನಿಸ್ತು, ನಾನು ಅವರು ಹಮ್ಮಿಂಗ್ ಮಾಡ್ತಿರುವಾಗ ನನಗೆ ಗೊತ್ತಾಯ್ತು ಚೆನ್ನಾಗಿ ಹಾಡ್ತಾರೆ ಅಂತಂದು. ಯಾಕೆ ಹಾಡ್ಬಾರ್ದು? ಒಂದು ಚೆನ್ನಾಗಿರೋದು ಒಂದು ರೊಮ್ಯಾಂಟಿಕ್ ಸಾಂಗ್ ಬಂದಿದೆ ಅಲ್ವಾ? ಹಾ, ಅದೇ ಮತ್ತೆ ಎದೆಲಿ ತಂಗಾಳಿ. ಹಾ, ಎದೆಲಿ ತಂಗಾಳಿ ನಿನ್ನಿಂದಲೇ, ಆ ನಿನ್ನಲ್ಲೇನೆ, ಆ ಕಣ್ಣಲ್ಲೇನೆ ನಾ ಮರೆಯಾದೇನೆ. ಅಷ್ಟೇ. ಚೆನ್ನಾಗಿತ್ತು. ಟೆಂಪೋ. ಓಕೆ, ಫೈನ್. ಸೊ
ಇದೆಲ್ಲ ಒಂದ್ ಕಡೆ ಆಯ್ತಂದ್ರೆ ಇನ್ನೊಂದ್ ಕಡೆ ಸೀರಿಯಸ್ ಪೋರ್ಷನಿಗೆ ಬಂದ್ವಿ ಅಂತಂದ್ರೆ ನೀವು ಹೇಳ್ದಂಗೆ ಎಲ್ಲ ಡೀಟೇಲ್ ಆಗಿ ನೀವು ಮಾಡಿರೋದು ಈ ಒಂದು ಮೂವಿಲಿ ನಿಮ್ಮ ಕ್ಯಾರೆಕ್ಟರ್ ಇಂದ ಇಟ್ಕೊಂಡು. ಸೊ ನಿಮ್ ಕ್ಯಾರೆಕ್ಟರ್ ಒಳಗೆ ನೀವು ಒಳಗೆ ಹೋಗೋದು, ಅದನ್ನ ಹೊರಗೆ ತಗೊಂಡ್ ಬರೋದು ನಿಮ್ಮ ಆಕ್ಟಿಂಗ್ ಇಂದ ಅನ್ನೋದೊಂದು ಸಪ್ರೇಟ್. ಆದ್ರೆ ಆ ಒಂದು ಮಾದೇವ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರುವಾಗ ಆ ಹ್ಯಾಂಗ್ ಮ್ಯಾನ್ ಅನ್ನೋದೊಂದು ಇರುತ್ತಲ್ವಾ, ಸೊ ಅವ್ರನ್ನ ನೀವು ರಿಸರ್ಚ್ ಮಾಡಿದ್ದುಂಟಾ, ಅವ್ರ ಜೊತೆ ಮಾತಾಡಿದ್ದುಂಟಾ, ಅವ್ರ ಬಿಹೇವಿಯರು, ಬಾಡಿ ಲ್ಯಾಂಗ್ವೇಜು, ಸೊ ಅವರು ಯೂಶಲಿ ಯಾವ ತರ ಇರ್ತಾರೆ, ಅವರು ಯಾವ ತರ ಅವ್ರ ಲೈಫಲ್ಲಿ ಗೋ ಥ್ರೂ ಆಗ್ತಾ ಇರ್ತಾರೆ, ಏನೆಲ್ಲ ಕಷ್ಟಗಳು ಅವ್ರಿಗೆ ಬರ್ತಾ ಇರತ್ತೆ, ಅವೆಲ್ಲ ನೀವು ಹೆಂಗ್ ರಿಸರ್ಚ್ ಮಾಡಿದ್ರಿ, ಅದು ಹೆಂಗ್ ಆಕ್ಟ್ ಮಾಡ್ಕೊಂಡ್ರಿ? ಅಡಾಪ್ಟ್ ಮಾಡ್ಕೊಂಡ್ರಿ. ಅಡಾಪ್ಟ್ ಅದು ಅಂದ್ರೆ ಡೈರೆಕ್ಟರ್ ಅವರು ಡೈರೆಕ್ಟಾಗಿ ಮೀಟ್ ಮಾಡಿದ್ದಾರೆ ಅವ್ರನ್ನ, ಅವ್ರ ಜೊತೆ ಒಂದಿಷ್ಟು ದಿನ ಒಡನಾಟ ಇಟ್ಕೊಂಡು ಅದೆಲ್ಲ ತಗೊಂಡ್ ಬಂದಿದ್ದಾರೆ. ನನಗೆ ಒಂದಿಷ್ಟು ಯೂಟ್ಯೂಬ್ ವಿಡಿಯೋಸ್, ಬಿಕಾಸ್ ನಮ್ಗೆ ಸಿಗಲ್ಲ ಅಷ್ಟು ಈಸಿಯಾಗಿ, ಅವರು ಮಾತಾಡೋದು ಇಲ್ಲ. ಈ ಥರ ಸಿನಿಮಾ ಮಾಡ್ತಿದ್ದೀನಿ ಅಂತೇಳಿ ಅವ್ರು ಬೇರೆ, ಅಂದರೆ ಇದು ಡ್ಯೂರಿಂಗ್ ಶೂಟ್ ಆಗಿದ್ದಲ್ಲ, ಬಿಫೋರ್ ರಿಸರ್ಚ್ ಮಾಡಿ ಅದಕ್ಕೆ ಅಂತ ಒಂದಿಷ್ಟು ಟೈಮ್ ತಗೊಂಡು ನನ್ನ ಹತ್ರ ಬರೋಕ್ಕೆ ಮುಂಚೆನೇ ಇವರು ಪ್ರಿಪೇರ್ ಆಗಿದ್ರು, ಒಂದಿಷ್ಟು ಹಿಂಗೆಲ್ಲ ಮಾಡ್ತಾರೆ. ಅದನ್ನ ಅಷ್ಟೂ ನಾವು ಅನುಕರಣೆ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾ ಮಾಡ್ತಿದ್ದೀವಿ, ಒಂದಿಷ್ಟು ಅದರಲ್ಲಿ ಒಂದು ಅಲ್ಪ ಸ್ವಲ್ಪ ನಾವು ತಗೊಂಡು ಸಿನಿಮ್ಯಾಟಿಕ್ ಮಾಡ್ಕೊಬೇಕು. ಸೊ ಹಾಗಾಗಿ ನಾನು ಒಂದಿಷ್ಟು ಯೂಟ್ಯೂಬ್ಸು ಆ್ಯಂಡ್ ಅವರ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ. ಸೊ ಇಂಟರ್ವ್ಯೂಸ್ ಎಲ್ಲ ನೋಡಿದ್ಮೇಲೆ ಡೈರೆಕ್ಟರ್ ಅವರು ನಾವೆಲ್ಲ ಇದನ್ನ ಹಿಂಗೆ ಮಾಡ್ಬೋದಲ್ಲ ಅಂತ ಹೇಳಿ ಆ 3 ಶೇಡ್ ಬರುತ್ತೆ, ರಾಕ್ಷಸನ್ ಶೇಡ್ ಒಂದು ಬರುತ್ತೆ ಇದರಲ್ಲಿ. ಅದನ್ನು ನಮ್ಮ ತಂದೆಯವರು ಜಿದ್ದು ಅಂತ ಒಂದು 1984 ಒಂದು ಸಿನಿಮಾ ಮಾಡಿರ್ತಾರೆ, ಜಿದ್ದು ಅಂತ. ಆ ಒಂದು ಮೃಗದ ಥರ ಕಾಣಿಸ್ತಾರೆ, ಒಂದು ಒರಿಜಿನಲ್ ಟೈಗರ್ ಥರ ಕಾಣಿಸ್ತಾರೆ ಅದರಲ್ಲಿ, ಬೋನ್ ಒಳಗಡೆಲ್ಲ. ಇದು ನೀವು ನೋಡಿರಲ್ಲ ಅನ್ಸುತ್ತೆ ಆ ಸಿನಿಮಾ, ತುಂಬ ಜನಕ್ಕೆ ಒಂದು ತಂದೆ ಫ್ಯಾನ್ಸ್ ಎಲ್ಲ ನೋಡಿರ್ತಾರೆ, ಅದನ್ನು ಗೊತ್ತಿರುತ್ತೆ. ಆ ಒಂದು ಸೇಮ್ ಆ ಒಂದು ಇನ್ನೋಸೆಂಟ್ ಕಾಮನ್ ಮ್ಯಾನ್, ಅವನಿಗೆ ಲೈಫಲ್ಲಿ ದೊಡ್ಡ ಟ್ವಿಸ್ಟ್ ತಗೊಂಡಾಗ ಅವ್ರ ತಂದೆ ತಾಯಿನ ಸಾಯಿಸಿ ಅವರು ಒಂದು ರಿವೆಂಜ್ ಸಬ್ಜೆಕ್ಟು, ಅಲ್ಲಿ ಆತನ ಕರ್ಕೊಂಡೋಗಿ ಅಲ್ಲಿ ಅವ್ನು ಕನ್ವರ್ಟ್ ಆಗ್ಬಿಡ್ತಾರೆ, ಟೋಟಲ್ ಒಂದು ಮೃಗದ ಥರ ಆಗ್ತಾರೆ. ಸೊ ಆ ಒಂದು ಪೋರ್ಷನ್ ನನಗೆ ತುಂಬ ಇಷ್ಟ ಆಗಿತ್ತು. ರೈಟ್ ಫ್ರಮ್ ಚೈಲ್ಡ್ಹುಡ್, ತುಂಬ ಸಣ್ಣವನು ಅವಾಗ ವಿಡಿಯೋ ಕ್ಯಾಸೆಟಲ್ಲಿ ಕುತ್ಕೊಂಡು ನೋಡೋದು, ಅದನ್ನು ಒಂದ್ಸಲ ನೋಡಿದ್ದೀನಿ. ಸೊ ಅದು ನನಗೆ ಫ್ಲ್ಯಾಶ್ ಆಗ್ತಿತ್ತು ಯಾವಾಗಲೂ. ಇಲ್ಲಿ ಈ ಸಿನಿಮಾ ಸಬ್ಜೆಕ್ಟ್ ಹೇಳಿದಾಗ ಕರೆಕ್ಟ್ ಅಲ್ಲ, ಈ ಜಾಗದಲ್ಲಿ ನಾನು ಯೂಸ್ ಮಾಡ್ಕೋಬೋದು ಅದನ್ನು. ಓಕೆ, ಅದೊಂದು ತಗೊಂಡಿದ್ದೆ, ಅನುಕರಣೆ ಮಾಡ್ಕೊಂಡಿದ್ದೆ, ಚಿಕ್ಕದಾಗ ಒಂದು ಪೋರ್ಷನ್ನು. ಆ್ಯಂಡ್ ಒಂದಿಷ್ಟು ಹೋಮ್ವರ್ಕಿಂದ ಹಿಡಿದು ರೈಟ್ ಫ್ರಮ್ ನಮಗೆ ಆ ಒಂದು ಗೆಟಪಲ್ಲಿ ಅಷ್ಟೊಂದು ಇರಲಿಲ್ಲ ನಮಗೆ. ಬ್ರೌನು ಲೆನ್ಸ್ ಒಂದಿತ್ತು, ಫೋಟೋಶೂಟ್ ಮಾಡ್ತಿದ್ದೀವಿ, ಮೋಷನ್ ಪೋಸ್ಟರ್ ಒಂದು ಬಿಟ್ಟಿರ್ತೀವಿ, ಫೋಟೋಶೂಟ್ ಮಾಡ್ತಿದ್ದೀವಿ, ಎಲ್ಲೋ ಏನೋ ಮಿಸ್ ಹೊಡಿತಿದೆ, ಏನು ಮಾಡೋದು ಅಂತ ಫೋಟೋಸ್ ತೆಗಿತಾ ಇದ್ದಾರೆ, ನಮ್ಗೆ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಏನು ಮಾಡೋಣ ಅಂದ್ಕೊಂಡು ಆಮೇಲೆ ವೈಫು ಅಷ್ಟೇ, ಡೈರೆಕ್ಟ್ರು ಎಲ್ಲರೂ ಡಿಸ್ಕಸ್ ಮಾಡ್ತಿದ್ರು. ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವರು, ಅಣ್ಣ ಒಂದು ನಿಮಿಷ ನಾನು ಮಾಡ್ತೀನಿ ರೀ ಅಂತ. ನನ್ನ ವೈಫ್ ಅವರು ಇರು ಇದನ್ನು ಮಾಡೋಣ ಅಂತ ಎಲ್ಲ ಬ್ರೌನು ಕೂತ್ಕೊಂಡು ಆ ಮೇಕಪ್ಪಲ್ಲೇ ಒಂದು ಸ್ವಲ್ಪ ಟೆಸ್ಟ್ ಇದು ಅಂತ ಮಾಡಿ ಲೆನ್ಸೆಲ್ಲ ಹಾಕಿ ಕೂತ್ಕೊಂಡು 1-2 ಫೋಟೋ ಪಟ್ ಅಂತ ತೆಗೆದ್ರು. ಅಯ್ಯೋ ಬಂತು ಗೆಟಪ್ ಇದು. ಅಲ್ಲಿಂದ ಆ ಗೆಟಪ್ಪು ಇದ್ರ ಥರ ಬಂತು. ಬಟ್ ಆ ಕ್ಯಾರೆಕ್ಟರೈಸೇಷನ್ನು, ಆ ಮನುಷ್ಯತ್ವನೇ ಇಲ್ಲದೆ ಇರೋನು ಹೇಗೆ ಬಿಹೇವ್ ಮಾಡ್ತಾನೆ, ಈ ಕೆಲವೆಲ್ಲ ಹೆಂಗಿರುತ್ತೆ ಅಂದರೆ ಒಂಥರ ಒಂದು ಈ ಜಗತ್ತನ್ನೇ ಬಿಟ್ಟು ಅವನದಾದ ಒಂದು ಲೋಕದಲ್ಲಿ ಇರ್ತಾನೆ ಅವನು. ಬಿಕಾಸ್ ಅದಕ್ಕೂ ಒಂದು ಸ್ಟ್ರಾಂಗ್ ರೀಸನ್ ಇದೆ, ಅವ್ನು ಯಾಕೆ ಅಂತ ಚೈಲ್ಡ್ಹುಡ್ ಒಂದು ಟ್ರಾಮಾ ಆಗಿರುತ್ತೆ, ಅದನ್ನೆಲ್ಲ ಒಂದಿಷ್ಟು ಕ್ಯಾರಿ ಮಾಡಿರ್ತೀವಿ. ಸೊ ಅದಕ್ಕೆ ಐ ಬ್ಲಿಂಕ್ ಮಾಡಿರಲ್ಲ, ಅವ್ನು ಗೊತ್ತಿರಲ್ಲ, ಒಂಥರ ಅವ್ನಿಗೆ ಯಾವಾಗಿದ್ದು ಸುಮ್ಮನೆ ನಾರ್ಮಲ್ ಆಗಿ ಫೈಟ್ ಮಾಡಿದ್ರೆ ಹೊಡೆದ್ರು ಹಿಂಗೆ ನೋಡೋದು. ಆಮೇಲೆ ಇವ್ರ ಹತ್ರ ಮಾತಾಡ್ತಿರ್ಬೇಕಾರೆ ಕೆಲವೆಲ್ಲ ಇವ್ರು ನಾನು ಕನ್ವಿನ್ಸ್ ಮಾಡಕ್ ಬಂದಾಗಲ್ಲ ಇವ್ರ ಮೇಲೆ ರೇಗಾಡೋದು. ಅಂದ್ರೆ ಅವನು ಯಾರಿಗೂ ಅವನು ಇದಾಗಿರಲ್ಲ, ಏನೋ ಮಾತಾಡೋದು ಹೇ ಅಂತಿರ್ತೀನಿ. ಸೊ ಅವ್ನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾರೆ ಆ ಒಂದು ಕ್ಯಾರೆಕ್ಟರು ಸ್ಲೋಲಿ ಕನ್ವರ್ಟ್ ಆಗ್ತಾನೆ, ಮನುಷ್ಯರ ಜೊತೆ ಬೆರೆಯಕ್ಕೆ ಸ್ಟಾರ್ಟ್ ಆಗ್ತಾನೆ. ಆ ಒಂದು ಕ್ಯಾರೆಕ್ಟರ್ನ ಒಂದಿಷ್ಟು ಹೇಗೆ ಅನ್ನೋದು ನಾರ್ಮಲ್ ನನ್ನ ಲೈಫು. ಸೊ ಆ್ಯಕ್ಚುಲಿ ತರುಣ್ ಸರ್ ಸಿನಿಮಾ ನೋಡಿದಾಗ ಎಸ್ ಟೋಲ್ಡ್, ಫಸ್ಟ್ ಹಾಫಲ್ಲಿ ನನ್ನ ಹತ್ರ ಹೇಳಿ, ಫಸ್ಟ್ ಹಾಫಲ್ಲೇ ಒಬ್ಬ ಆ್ಯಕ್ಟರು, ಸೆಕೆಂಡ್ ಹಾಫಲ್ಲಿ ಇನ್ನೊಬ್ಬ ಆ್ಯಕ್ಟರ್ ಬಂದು ಮಾಡಿದ್ದಾನೆ ಅನ್ನೋದು, ಅಷ್ಟು ಚೇಂಜ್ ಓವರ್ ಕೊಟ್ಟಿರ್ತೀರ ನೀವು ಕಾಣಿಸುತ್ತೆ. ಆ್ಯಂಡ್ ಇವ್ರಿಗೆಲ್ಲ ತುಂಬ ಇಷ್ಟ ಒಂದು ಮಿರರ್ ಶಾಟ್, ತುಂಬ ಇಷ್ಟ. ಓಕೆ, ಶ್ರುತಿ ಅಮ್ಮನ್ಗೂ ಅದು ತುಂಬ ಇಷ್ಟ ಆ ಶಾಟ್ ಅಂತ ಹೇಳಿದ್ರು. ಆ್ಯಂಡ್ ಅಫ್ಕೋರ್ಸ್ ನನಗೆ ಶ್ರುತಿ ಅಮ್ಮ ಆಪೋಸಿಟ್ ಒಂದು ನಿಂತ್ಕೊಂಡಾಗ ಅವ್ರು ಮಾತಾಡ್ತಿರ್ಬೇಕಾರೆ ಡೈಲಾಗ್ಸ್ ಆಪೋಸಿಟಲ್ಲಿ ಎಂಥ ಆ್ಯಕ್ಟರ್, ವಂಡರ್ಫುಲ್ ಆ್ಯಕ್ಟರು ಶ್ರುತಿ ಅಮ್ಮ. ಸೊ ಅವರು ಒಂದು ನನ್ಗೆ ಹೇಳಿರ್ತಾರೆ, ಮಗನೇ
ನಾವು ಓಕೆ ಡೈಲಾಗಲ್ಲಿ ಕನ್ವೆ ಮಾಡ್ಬೋದು, ಹ್ಮ್ 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 ಅವ್ರೇನೋ ಹೇಳಿದ್ರು ಆಪೋಸಿಟಾಗಿ ನಾನು ಹೇಳ್ಬೋದು. ಬಟ್ ಈ ಕಣ್ಣಲ್ಲೇ ಆ್ಯಕ್ಟ್ ಮಾಡ್ಬಿಟ್ಟು ಹೋಗಿರ್ತೀಯ ನೀನು, ಅದು ತುಂಬ ಕಷ್ಟ. ತುಂಬ ಚೆನ್ನಾಗಿ ಮಾಡಿದ್ಯಾ ಮಗನೆ ನೀನು. ಕೆಲವೆಲ್ಲ ಎಕ್ಸ್ಪ್ರೆಷನ್ಗಳಾಗಲಿ ಹ್ಮ್ ಹ್ಮ್ ಅದು. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಅವ್ರ ಜೊತೆ, ಆ್ಯಂಡ್ ಕಿಟ್ಟಪ್ಪ ಅವರು, ಶ್ರೀನಗರ ಕಿಟ್ಟಿಯವರು, ಕಾಕ್ರೋಚ್ ಸುದ್ದಿ ಅವರು, ಅಚ್ಯುತ್ ಕುಮಾರ್ ಅವರು, ಆ್ಯಂಡ್ ಅಫ್ಕೋರ್ಸ್ ಸೊನಾಲ್ ಮೊಂಟೇರ್ ಅವರು, ಪಾರ್ವತಿ. ವಂಡರ್ಫುಲ್ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾಲಿ. ಆ್ಯಂಡ್ ನಮ್ಗೆ ಈ ಇಡೀ ಸಿನಿಮಾಗೆ ಲೈಫು ಪ್ರತಿಯೊಂದನ್ನು ಮ್ಯೂಸಿಕ್ ಡೈರೆಕ್ಟರ್. ನಾವು ಒಂದು ರೇಂಜ್ಗೆಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಒಂದು ರೇಂಜಿಗೆ ಮಾಡಿದರೆ ಹೀ ಟೇಕ್ಸ್ ದ ಸಿನಿಮಾ ಟು ದ ನೆಕ್ಸ್ಟ್ ಲೆವೆಲ್. ಅವರು ಮ್ಯೂಸಿಕ್ ಅದು ನೆಕ್ಸ್ಟ್ ಲೆವೆಲ್ ಆಗಿದೆ. ಮ್ಯೂಸಿಕ್ಕು ಇನ್ನೊಂದು ಸಾಂಗು ಇನ್ನೂ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಒಂದು ಸಾಂಗ್ ಅಲ್ಲ, ನಮ್ಮ ಸಿನಿಮಾದಲ್ಲಿ ಐ ಥಿಂಕ್ 6 ಸಾಂಗ್ ಇದೆ. ಆಲ್ಮೋಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ ಡೈರೆಕ್ಟ್ರು ಕೆಲವು ಸೀಕ್ವೆನ್ಸ್ನೆಲ್ಲ ಡೈಲಾಗ್ನ ಕಮ್ಮಿ ಮಾಡಿ ಆ ಸಾಂಗಲ್ಲಿ ಕನ್ವೆ ಮಾಡಕ್ಕೆ ಹೋಗಿದ್ದಾರೆ. ಕೆಲವೆಲ್ಲ ಸಾಂಗಲ್ಲಿ ಹೇಳೋದು ಅದು ಕೆಲವು ಸೀಕ್ವೆನ್ಸ್ ಎಲ್ಲ ಭಾಳ ಪವರ್ಫುಲ್ ಆದಂಥ ಕೆಲವು ಲಿರಿಕ್ಸಲ್ಲಿ ಅದನ್ನು ಕನ್ವೆ ಮಾಡಿರೋದು. ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ಸಾಂಗು ನಾನು ಖಂಡಿತ ಹೇಳಲೇಬೇಕು. ಪ್ಯಾಥೋ ಪ್ರಜು ಅಂತವರು ಒಂದು ಸಾಂಗ್ ಬರೆದು ಹಾಡಿದ್ದಾರೆ ಅವರೇ. ಅದು ಖಂಡಿತ ತುಂಬ ಹೆವಿ ಅನಿಸುತ್ತೆ ಎಲ್ರಿಗೂ ಆ ಸಾಂಗ್. ಓಕೆ, ಸೊ ಅದೇ ಸಾಂಗಲ್ಲೇ ನಾನು ನೋಡ್ತಾ ಇದ್ದಾಗ ಅದು ಇದು ಟ್ರೈನಿಂದು ಅವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕಣ್ಣಿಗೆ ಒಂದು ಸ್ವಲ್ಪ ತಂಪು ಕೊಡ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ಎಲ್ಲ ಇದೆ, ಇಮ್ಯಾಜಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಅಂತಂದೆಲ್ಲ ಅನ್ಸುತ್ತೆ. ಸೊ ಸಾಂಗಿನ ಮೇಕಿಂಗ್ ಎಲ್ಲ ಆ ಥರದ್ದೆಲ್ಲ ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿರೋದಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ಹೇಗೆ ಮಾದೇವ, ಪಾರ್ವತಿ, ಕಮಲಾಕ್ಷಿ ಅಂತ ಶ್ರುತಿಯಮ್ಮ ಅವರು, ಸೊ ಈ ಥರ ಕ್ಯಾರೆಕ್ಟರು ಹೇಗೆ ಆ್ಯಕ್ಟ್ ಮಾಡಿದೀವೋ ಅದೇ ಥರ ಚಿಟ್ಟೆ ಒಂದು ಕ್ಯಾರೆಕ್ಟರ್ ಈ ಸಿನಿಮಾಲಿ. ಬಟರ್ಫ್ಲೈ ಬಂದಾಗಲ್ಲ ಒಂದು ಬ್ರಿಡ್ಜ್ ಅದು ಕನೆಕ್ಟ್ ಆಗುತ್ತೆ. ಟ್ರೈನ್ ಒಂದು ಕ್ಯಾರೆಕ್ಟ್ರು. ಸೊ ಟ್ರೈನ್ ಬಂದಾಗಲ್ಲ ಏನೋ ಒಂದು ಸೀಕ್ವೆನ್ಸು ಅದರದ್ದು ಹಿಂದೆ ಮುಂದೆ ಆಗೋದು. ಟ್ರೈನ್ ಒಳಗಿದ್ದಾಗ ಒಂದು ಬೇರೆ ಥರದ್ದು ಒಂದು ಇದಾಗೋದು. ಆ್ಯಂಡ್ ಶಿವ ಅವರು ಒಂದು ಕ್ಯಾರೆಕ್ಟರ್ ಥರ. ಶಿವ ಬಂದಾಗಲ್ಲ ಏನೋ ಒಂದು ಬ್ರಿಡ್ಜ್ ಒಂದು ಕನೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಶೂಟ್ ಮಾಡ್ಬೇಕಾದ್ರೆ ನಮಗೆ ಆ್ಯಂಡ್ ಆಲ್ಮೋಸ್ಟ್ 37 ನಿಮಿಷದ CG ಇದೆ ನಮ್ಮ ಸಿನಿಮಾಲಿ. ಒಂದಿಷ್ಟು ನಾವು ಬೋಗೀಸ್ ಎಲ್ಲ ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ಕೆಲವೆಲ್ಲ ಲೈವ್. ಆ್ಯಂಡ್ ಒಂದು ಫೈಟ್ ಬರುತ್ತೆ, ರನ್ನಿಂಗ್ ಟ್ರೈನಲ್ಲಿ ಒಂದು ಫೈಟ್ ಬರುತ್ತೆ. ಇದೆಲ್ಲ ಸ್ವಲ್ಪ ನಮಗೆ ಟಫ್ ಅನಿಸ್ತು ಶೂಟ್ ಮಾಡ್ಬೇಕಾದ್ರೆ. ಆ್ಯಂಡ್ ಮಿಕ್ಕಿದ್ದು ಅಫ್ಕೋರ್ಸ್ ನಾನು ತುಂಬ ಟಫ್ ಇನ್ನೊಂದು ಅನಿಸಿದ್ದು ಅಂದರೆ ಇವ್ರ ಜೊತೆ ಆ್ಯಕ್ಟ್ ಮಾಡೋದು. ಎಲ್ಲಾದ್ರೂ ಮತ್ತೆ ಅಲ್ಲೇ ಬರ್ತಾರೆ, ನಗಬಾರ್ದು ಅಂದರೆ ಕ್ಯಾರೆಕ್ಟ್ರು ಒಂದು ಇದಿದೆ, ವಂಡರ್ಫುಲ್ ಬ್ಯೂಟಿಫುಲ್ ಸೀನ್ ಇದೆ. ಅದು ಇವರು ಸ್ಟಾಫೇ ಬಂದು ಮಾನಿಟರ್ ನಮ್ಮ ಫಸ್ಟ್ ಇಬ್ರು ಈ ಸಿನಿಮಾಲಿ ಇಬ್ರು ಒಟ್ಟಿಗೆ ಬರಬೇಕು. ಫಸ್ಟ್ ನಾವೇನು ಕನಕಪುರದಲ್ಲಿ ಶೂಟ್ ಮಾಡಿದ್ವಿ ಒಟ್ಟಿಗೆ ಇಲ್ಲ, ಅಂದರೆ ಬರೀ ಒಂದು ಫ್ರೇಮು ಒಂದಿಬ್ರು ನಡ್ಕೊಂಬರೋದೊಂದು ಇತ್ತು. ಇವ್ರ ಸ್ಟಾಫ್ ಏನು ಮಾಡಿದರೆ ಅದಕ್ಕೊಂದು ರೀ ರೆಕಾರ್ಡಿಂಗ್ ವಂಡರ್ಫುಲ್ ಎಲ್ಲ ಹಾಕ್ಬಿಟ್ಟು ಅದನ್ನು ತೆಗೆದು ನನಗೆ ಕಳಿಸಿದ್ರು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಪೇರು ಅಂತ. ನಾನೇನು ಮಾಡ್ತೀನಿ, ಡೈರೆಕ್ಟ್ರಿಗೆ ಕಳಿಸ್ತೀನಿ, ನೋಡಿ ಡೈರೆಕ್ಟರ್ ಇದು ಅಂತ. ಅವ್ರು ಇಮಿಡಿಯೇಟ್ ಆಗಿ ಆ ಶಾರ್ಟ್ನ ಬೇರೆ ಎಲ್ಲೋ ಪ್ಲಾನ್ ಮಾಡ್ತಾರೆ. ಹೌದಲ್ಲ, ಇದು ಆ ಶಾರ್ಟ್ ಬೇರೆ ಎಲ್ಲೋ ಇತ್ತು. ಅದನ್ನ ಇಮಿಡಿಯೇಟ್ ಆಗಿ ಅಯ್ಯೋ ಹೌದು ಇಷ್ಟು ಬ್ಯೂಟಿಫುಲ್ ಆಗಿದೆ ಈ ಶಾರ್ಟು, ನಾವು ಅದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ, ಇನ್ ಬಿಟ್ವೀನ್ ಅಲ್ಲಿ ಬರುವಂತ ಶಾರ್ಟ್ ಅದು. ಜಸ್ಟ್ ಒಂದು ಮೇ ಬಿ ಒಂದು 10-15 ಸೆಕೆಂಡ್ಸ್ ಏನೋ ಆ ಶಾರ್ಟ್ ಬರೋದು. ಲೆಂತ್ ಬಂದು ಆ ಬ್ಯೂಟಿಫುಲ್ ಆಗಿತ್ತು. ಆ ಲೈಟಿಂಗು, ಆ ಟ್ರೈನ್ ಬ್ಯಾಕ್ ಡ್ರಾಪ್ ಎಲ್ಲ ಲೈಟಿಂಗ್ ಅಲ್ಲ. ಇವ್ರ ಸ್ಟಾಫ್ ಕಳ್ಸಿದ ತಕ್ಷಣ ಇವ್ರು ನನಗೆ ಕಳಿಸ್ತಾರೆ, ಸಿ ಹೌ ವಂಡರ್ಫುಲ್ ಬ್ಯೂಟಿಫುಲ್ ವಿ ಬೋತ್ ಲುಕ್, ತುಂಬಾ ಚೆನ್ನಾಗಿದೆ ಪೇರಿಂಗ್ ಅಂತ. ಡೈರೆಕ್ಟರ್ ಪ್ಲಾನ್ ಮಾಡ್ಬಿಟ್ಟು ಅದನ್ನ ಟೋಟಲ್ ಒಂದು ಲೆಂತ್ ಶಾರ್ಟ್ ಹಂಗೆ ಇಟ್ಬಿಟ್ಟಿರ್ತಾರೆ. ಯಾವುದು ವಿತ್ ದ ಬ್ಯೂಟಿಫುಲ್ ಮ್ಯೂಸಿಕ್ ಬಿಹೈಂಡ್. ಅದೇ ಅಲ್ವಾ? ಓಕೆ, ಸೊ ಈಗ ಇಂಡಸ್ಟ್ರಿಯಲ್ಲಿ ಯಾರೇ ಆ್ಯಕ್ಟ್ರೆಸ್ ಆಗಿರಲಿ ಆ್ಯಕ್ಟರ್ ಆಗಿರಲಿ ಸ್ಟೇ ಆಗಬೇಕು ಅಂತಂದರೆ, ಸರ್ವೈವ್ ಆಗಬೇಕು ಅಂತಂದರೆ ಅಲ್ಲಿ ಹಿಟ್ಟು ಮತ್ತು ಫ್ಲಾಪ್ ಜೊತೆಗೆ ಒಂದು ಕ್ರಿಟಿಸಿಸಮ್ ಕೂಡ ಇದು ಆಗುತ್ತೆ. ಸೊ ಆ್ಯಕ್ಟರ್ಸ್ಗಳು ಕ್ರಿಟಿಸಿಸಮ್ನ ಯಾವ ಥರ ತಗೋಬೇಕು, ಎಷ್ಟು ಅದು ಡಿಮೋಟಿವೇಟ್ ಮಾಡಿದ್ರು ಕೂಡ ಅದನ್ನು ಮೋಟಿವೇಶನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಈ ಇಂಡಸ್ಟ್ರಿಯಲ್ಲಿ ಇರ್ಬೋದು ಅಂತ? ಇಟ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ಅಷ್ಟೇ ಅಲ್ಲ. ಅಗೇನ್ ಇಫ್ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್, ಇದು ಎಲ್ಲ ಇಂಡಸ್ಟ್ರಿಯಲ್ಲೂ ಇದೆ. ಈ ಡಿಮೋಟಿವೇಟಿಂಗು, ಜೆಲಸಿನೆಸ್ ಅನ್ನೋದು ಇಟ್ಸ್ ಇನ್ ಆಲ್ ದ ಇಂಡಸ್ಟ್ರೀಸ್. ಇವಾಗ IT ಇಂಡಸ್ಟ್ರಿ, ಇವಾಗ ನಮ್ಮ ಅಕ್ಕ ಕೇಳಿದ್ರೆ ಅವಳ ಕಂಪನಿಯಲ್ಲೇ ಇಷ್ಟಿರುತ್ತೆ,
ಮಾತಾಡೋಕ್ಕೆ ಸಿ ದಿಸ್ ಪರ್ಸನ್ ಇಸ್ ಡೂಯಿಂಗ್ ದಿಸ್ ಪರ್ಸನ್ ಇಟ್ಸ್ ಬಟ್ ನಮ್ಮ ಥಾಟ್ಸ್ ಏನಂದ್ರೆ ಓನ್ಲಿ ಥಿಂಗ್ ಡಿಫ್ರೆನ್ಸ್ ಏನಂದ್ರೆ ಅವ್ರದ್ದು ಆಚೆ ಬರಲ್ಲ, ನಮ್ದೆಲ್ಲ ಇಟ್ ಇಸ್ ಸೀನ್, ವಿ ಆರ್ ಇನ್ ಫ್ರಂಟ್ ಆಫ್ ಕ್ಯಾಮರಾ ಅನ್ನೋದಷ್ಟೇ. ಸೊ ದಿಸ್ ಇಸ್ ಇನ್ ಎವ್ರಿ ಇಂಡಸ್ಟ್ರಿ. ಅದನ್ನ ಅಫ್ಕೋರ್ಸ್ ನಾನು ಪರ್ಸ್ನಲಿ ಹೆಂಗೆ ತಗೋತೀನಿ ಅಂದರೆ ಐ ಡೋಂಟ್ ಫಸ್ಟ್ ಆಫ್ ಆಲ್ ಕಮೆಂಟ್ಸೇ ರೀಡ್ ಮಾಡಲ್ಲ ನಾನು ಐ ಥಿಂಕ್ ನನ್ನ ಮದುವೆ ಟೈಮಲ್ಲೂ ಆಗಿರಲಿ, ಆಲ್ ಆಫ್ ದೆಮ್ ನೋ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ವಾಸ್ ಗೋಯಿಂಗ್ ಆನ್. ಸಿನಿಮಾ ರಿಲೀಸ್ ಟೈಮಲ್ಲೂ ಇವಾಗ ನಮ್ಮ ಫೋಟೋಸ್ಗೇನೆ ಇಷ್ಟು ಕಮೆಂಟ್ಸ್ ಇರುತ್ತೆ. ಅದ್ರಲ್ಲಿ ಒಬ್ಬ ಕಮೆಂಟ್ ಮಾಡಿದ್ದಾನೆ, ಐ ಥಿಂಕ್ ಸಮ್ಮನ್ ಹ್ಯಾಡ್ ಸೆಂಟ್ ಮಿ ಅ ಸ್ಕ್ರೀನ್ ಶಾಟ್, ಮದುವೆ ಆದಮೇಲೆ ನಿಮ್ಗೆ ಇದು ಬೇಕಾ ಅಂತ. ಒನ್ ಆಫ್ ದ ಪಿಕ್ಚರ್ಸ್ ಐಲ್ ಶೋ ಯು ದ ಸ್ಕ್ರೀನ್ ಶಾಟ್. ಆ ಥರ ಒಂದು ಕಮೆಂಟ್ ಮಾಡಿ ಅದನ್ನೆಲ್ಲ ಇಫ್ ಯು ಇಟ್ ಇಸ್ ದಿಯರ್ ಪಾಯಿಂಟ್ ಆಫ್ ವ್ಯೂ, ಅದರಿಂದ ನಮ್ಮ ಲೈಫ್ ಏನು ಚೇಂಜ್ ಆಗಲ್ಲ. ಅವ್ರು ಹೇಳಿದ್ರಿಂದ ದೇರ್ ಇಸ್ ನಥಿಂಗ್ ದಟ್ ವಿಲ್ ಚೇಂಜ್ ಫಾರ್ ಅಸ್. ಸೊ ಇಟ್ಸ್ ಐ ಫೀಲ್ ಇಟ್ಸ್ ಆಲ್ ಪೇಷನ್ಸ್ ಆ್ಯಂಡ್ ಮೈಂಡ್ ಸೆಟ್ ನಮ್ಮದು ಕರೆಕ್ಟ್ ಆಗಿದ್ರೆ ನಥಿಂಗ್ ವಿಲ್ ಮ್ಯಾಟರ್. ನಾನು ಅದು ಐ ಹ್ಯಾವ್ ಸಿ ಬೇರೆಯವ್ರಿಗೆ ನಾನು ಹೇಳ್ತಿಲ್ಲ ದಟ್ ಇಟ್ ಡಸಂಟ್ ಹರ್ಟ್ ಅಸ್. ಒಂದೊಂದು ಟೈಮಲ್ಲಿ ಇಟ್ ಡೆಫಿನೆಟ್ಲಿ ನಾವು ಮನುಷ್ಯರೇ ಅಲ್ವಾ, ಸಮ್ಟೈಮ್ಸ್ ಅದು ಎಷ್ಟು ಅದನ್ನು ಇಗ್ನೋರ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ರಾತ್ರಿ ಕೂತ್ಕೋ ಅಯ್ಯೋ ಈ ಥರ ಹೇಳಿದ್ರಲ್ಲ ಅನ್ನೋದೊಂದು ಬರುತ್ತೆ ಒಂದೊಂದು ಸರ್ತಿ ವೆನ್ ಇಟ್ಸ್ ಟೂ ಡೀಪ್. ಅದರ್ವೈಸ್ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. ಐ ಜಸ್ಟ್ ಕೀಪ್ ಕ್ವೈಟ್. ನೀನು ಏನಿದೆ ನಮ್ಮ ಕೆಲಸ ಮಾತಾಡಬೇಕು, ವಾಟ್ ವಿ ಆರ್ ಅನ್ನೋದು ಜನರಿಗೆ ನಿಮ್ಮ ಸರ್ಕಲ್ಗೆ ಗೊತ್ತಾ, ನಿಮ್ಮ ಫ್ಯಾಮಿಲಿಗೆ ಗೊತ್ತಾ, ಸಾಕು. ಸೊ ನೀವು ಹೆಂಗೆ ಕ್ರಿಟಿಸಿಸಮ್ನ ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಾ, ಅದನ್ನ ಹೆಂಗೆ ಓವರ್ಕಮ್ ಮಾಡ್ತೀರಾ? 3 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ನಾನು ತಗೋತೀನಿ ಅದನ್ನ. ನೀನು ಅಂದ್ರೆ ಯಾರೋ ನನ್ಗೆ ಬೈದ್ರು ಅಥವಾ ಹೇಳಿದ್ರು, ಹೌದು ಅದ್ರಲ್ಲಿ ಏನಿದೆ, ಯಾಕೆ ಬೈದ್ರು ಅನ್ನೋದು ಸಜೆಷನ್ಸ್ ತಗೋಬಹುದು, ಒಪಿನಿಯನ್ಸ್ ತಗೋಬಹುದು. ಶಿ ಇಸ್ ಟಾಕಿಂಗ್ ಅಬೌಟ್ ದ ಕ್ರಿಟಿಸಿಸಮ್ ದಟ್ ಯು ಫೇಸ್. ಕ್ರಿಟಿಸಿಸಮ್ ಅಲ್ಲೂ ಯಾಕೆ ಅನ್ನೋದು ರೀಸನ್ ಇರುತ್ತಲ್ಲ, ನಾನು ರೀಸನ್ಸ್ಗೆ ಹೋಗ್ತೀನಿ. ಈಗ ನೀವು ನನ್ನನ್ನು ಬೈತಿದ್ದೀರಾ ಅಂದ್ರೆ ಬೈಗಳನ್ನ ಬಿಟ್ಬಿಡ್ತೀನಿ, ನಾನು ಪದಗಳನ್ನ ಬಿಟ್ಬಿಟ್ಟು ಯಾಕೆ ಅನ್ನೋದನ್ನ ನಾನು ಯಾಕೆ ಬೈದ್ರು ಅನ್ನೋದನ್ನ ತಗೋತೀನಿ ನಾನು. ಮೇ ಬಿ ಓಕೆ ಓಕೆ ಸೊ ದಟ್ ಇಸ್ ಹೌ ಐ ನಾನು ತಗೋತೀನಿ. ಅಫ್ಕೋರ್ಸ್ ಈಗ ಅವರು ಹೇಳಿದಂಗೆ ಎಲ್ಲರೂ ಮನುಷ್ಯರೇ, ಎಲ್ರಿಗೂ ಹರ್ಟ್ ಆಗತ್ತೆ, ಇಲ್ಲ ಅಂತಲ್ಲ. ನಾನು ಕರೆಕ್ಟ್ ಮಾಡ್ಕೊಳಕ್ ನೋಡ್ತೀನಿ. ಹೌದು ಮೇ ಬಿ ಅವ್ರಿಗಿದು ಕರೆಕ್ಟ್ ಅವ್ರಿಗೆ ಇಷ್ಟ ಇಲ್ಲ ಅಂತ. ಅಫ್ಕೋರ್ಸ್ ನನಗೆ ಎಷ್ಟೊಂದು ಜನ ಈಗ ನೋಡಿ ಬರೀ ಇದೇ ಆಗೋಯ್ತು, ಆ್ಯಕ್ಷನ್ ಆಗೋಯ್ತು, ಅದು ಇದು ಅಂತ ಬೈತಿದ್ರು. ಕರೆಕ್ಟ್ ಅಲ್ವಾ? ಓಕೆ, ಅವ್ರಿಗೂ ನನ್ನನ್ನು ಹೇಗೆ ನೋಡಬೇಕು ಅನ್ನೋದು ಇಷ್ಟ ಇರುತ್ತೆ. ಒಂದು ಒಳ್ಳೆ ಕಂಟೆಂಟ್ ಮಾಡಿ ಬೇರೆ ಇದರಲ್ಲಿ ಈ ಥರ ಮಾಡ್ತಿದ್ದಾರೆ. ಅವ್ರು ಏನು ಹೇಳೋದು, ಸಿನಿಮಾ ಬಗ್ಗೆ ಮಾತಾಡ್ತಾರಲ್ವಾ, ಸಿನಿಮಾ ಬಟ್ ಬೇರೆ ಏನು ಮಾತಾಡೋಲ್ಲ. ನಾವು ಸಿನಿಮಾ ಬಗ್ಗೆ ಒಂದು ಟೀಸರ್ ಬಿಡ್ತೀವೋ, ಟ್ರೈಲರ್ ಬಿಡ್ತೀವೋ, ಅದು ಫೋಟೋ ಬಿಡ್ತೀವೋ, ಹೌದಲ್ಲ? ಕರೆಕ್ಟ್, ಓಕೆ. ಈಗ ಏನು ಮಾಡಿದ್ರು, ಕಂಟೆಂಟ್ ಬರಲಿ ಅಂತ. ಖಂಡಿತ ಮಾದೇವ ನೋಡಿದಾಗ ಕಂಟೆಂಟ್ ಸಿಗುತ್ತೆ, ಅವ್ರು ತುಂಬ ಇಷ್ಟ ಆಗುತ್ತೆ. ಇಷ್ಟ ಇಲ್ದಿರೋರು ಕೆಲವರು ಓಕೆ ಬೈಬೋದು. ಬಟ್ ನನಗೆ ಒಂದು ಹೇಳಮ್ಮ ಅಂದರೆ, ನಮ್ಮ ತಂದೆಯವ್ರನ್ನ ನಾನು ತಗೋತೀನಿ. ನಾನು 52 ವರ್ಷಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋದರು, ಅಷ್ಟು ಸಾಧನೆ ಮಾಡಿದ್ರು. ಸೊ ಎಂಡ್ ಏನು ಅನ್ನೋದು ನನಗೆ ಗೊತ್ತಿರುತ್ತೆ. ಎಂಡ್ ಗೊತ್ತಾದಾಗ ನಾನು ತುಂಬ ರಿಯಾಕ್ಟ್ ಮಾಡಲ್ಲ. ಸರಿ ಸರ್, ಓಕೆ, ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು ಅಲ್ಲಿಗೆ. ಸೊ ಇದ್ದಾಗ ನಮ್ಗೊಂದು ಅವಕಾಶ ಕೊಟ್ಟವ್ರೆ ಕರ್ನಾಟಕ ಜನತೆ. ನನಗೆ ಇಲ್ಲಿ ನಾನು ಹುಟ್ಟಿರೋದೇ ಪುಣ್ಯ ಅಂತ ನಾನು ಅನ್ಕೊತೀನಿ ನಾನು. ಯಾಕಂದರೆ ಒಂದಿಷ್ಟು ನಮ್ಮ ತಂದೆಯವರು ಆದಮೇಲೆ ನೆಗೆಟಿವ್ಸ್ ಎಲ್ಲ ಒಂದಿಷ್ಟು ಹೇಳಿದ್ರು, ಇಲ್ಲ ಅವ್ರ ಥರ ಬರೋಕ್ಕಾಗಲ್ಲ, ಅದಾಗಲ್ಲ, ಇದಾಗಲ್ಲ. ಅಫ್ಕೋರ್ಸ್ ಕಂಪ್ಯಾರಿಸನ್ ಬಂದೇ ಬರುತ್ತೆ. ಬೀಯಿಂಗ್ ಅ ಲೆಜೆಂಡ್ರಿ ಆ್ಯಕ್ಟರ್ ಸನ್ ನಾನು ತೊಗೊಂಡು ಅದನ್ನು ಕರೆಕ್ಟ್ ಮಾಡ್ಕೊಂಡೇ ಬರ್ತಿದ್ದೀನಿ ಒಂದೊಂದು ಸಿನಿಮಾ. ಓಕೆ, ಫೈನಲ್ ಆಗಿ ಆಸ್ ನಮ್ಗೆಲ್ರಿಗೂ ಗೊತ್ತು, ನೀವಿಬ್ರು ದರ್ಶನ್ ಸರ್ಗೆ ತುಂಬಾ ಕ್ಲೋಸು, ತುಂಬಾನೇ ನಿಮ್ಮಿಬ್ರನ್ನ ತುಂಬಾ ಇಷ್ಟಪಡ್ತಾರೆ ಅವರು, ನಿಮ್ಮನ್ನಂತೂ ಬ್ರೋ ಅಂತಂದು ಇಷ್ಟಪಡ್ತಾರೆ. ಸೊ ಆಬ್ವಿಯಸ್ಲಿ ಈ ಸಿನಿಮಾ ಅವ್ರಿಗೂ ಕೂಡ ಸ್ಪೆಷಲ್ ಆಗಿರುತ್ತೆ. ಮಾದೇವ ಬಗ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡಿರೋದು, ಅವರಿಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿರೋದು, ಗ್ಲಿಮ್ಸ್ ತೋರಿಸಿರೋದು, ಅದೇನಾದರೂ ಮಾಡಿದ್ದೀರಾ ಅಂತ? ಸಿನಿಮಾ ಬಗ್ಗೆ ನಾವು ನೋಡಿದಾಗೆಲ್ಲ, ಮೀಟ್ ಮಾಡಿದಾಗೆಲ್ಲ ಮಾದೇವ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನನ್ನ ಕಂಟಿನ್ಯೂಸ್ ಲೈನಪ್ ಬಗ್ಗೆ ಗೊತ್ತಿದೆ ಅವರಿಗೆ. ಮೀಟ್ ಮಾಡಿದಾಗ ನಾವು ಹಿ ನೋಸ್ ಅಬೌಟ್ ದ ಸಿನಿಮಾ, ಮಾದೇವ ಸಿನಿಮಾ ಬಗ್ಗೆ. ಯಾಕಂದ್ರೆ ನಾವು ಶೂಟಿಂಗ್ ಆದ್ಮೇಲೆ ಐ ಮೆಟ್ ಹಿಮ್ ಒನ್ಸ್, ಸೊ ಹಿ ನೋಸ್ ಅಬೌಟ್ ಮಾದೇವ ಸಿನಿಮಾ ಬಗ್ಗೆ. ಅವರಿಗೆ ವಿ ಹ್ಯಾವ್ ಸ್ಪೋಕನ್. ಟೀಸರ್ ಒಂದ್ಸಲ ಅವರ ಕಾಟೇರ ಸಿನಿಮಾ ಸಕ್ಸಸ್ ಟೈಮ್ 25ನೇ ದಿನ ನಡೀತಿರ್ಬೇಕಾದ್ರೆ ಶ್ರೀರಂಗಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಅವ್ರದ್ದು, ಬರ್ಡೇ ಆದಮೇಲೆ. ಸೊ ಆ ಟೈಮಲ್ಲಿ ನಾವು ಟೀಸರ್ ಲಾಂಚ್ ಮಾಡಿರ್ತೀವಿ ಮಾದೇವ. ಅವ್ರು ಅಲ್ಲಿ ಅವರ ಕಾರ್ಯಕ್ರಮದಲ್ಲಿ ಪ್ಲೇ ಮಾಡಿಸ್ತಾರೆ ಅದನ್ನ, ಟೈಗರಿ ಟೈಗರ್ ಕುತ್ಕೊಳ್ಳಿ ಅಂತ. ಅಲ್ಲಿ ಎಲ್ಲರೂ ಅಂದ್ರೆ ಫ್ರೆಂಡ್ ಸರ್ಕಲ್ ಎಲ್ಲರೂ ತುಂಬಾ ಚೆನ್ನಾಗಿದೆ ಇದು ಟೀಸರು, ರೆಗ್ಯುಲರ್ ಸಿನಿಮಾ ಅಲ್ಲ ಇದು. ಆಮೇಲೆ ಲಾಸ್ಟಲ್ಲಿ ಒಂದು ಎಮೋಷನ್ ಹೋಗುತ್ತೆ, ಮಗು ಎತ್ಕೊಂಡು
ಬರೋದು, ಅದೇನೋ ಒಂದು ಕತೆ ಹೇಳುತ್ತೆ ಬೇರೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ಅಫ್ಕೋರ್ಸ್ ನಾವು ರೆಡಿ ಮಾಡಿದ್ಮೇಲೆ ಖಂಡಿತ ನಾವು ಕರಿತೀವಿ, ಸಿನಿಮಾ ನೋಡೋಕೆ ಕರಿತೀವಿ, ನೋಡ್ತಾರೆ ಖಂಡಿತ. ಬಿಕಾಸ್ ಅದು ಅವ್ರು ಆ ಒಂದು ಬಾಂಡಿಂಗ್ ಇದೆ ನನಗೆ ಅವ್ರ ಜೊತೆ. ಒಬ್ವಿಯಸ್ಲಿ ನಿಮ್ದು ನಾನು ಕೇಳಬೇಕು, ಬಿಕಾಸ್ ನಿಮ್ಮನ್ನ ಈ ಒಂದು ಅವತಾರದಲ್ಲಿ ದರ್ಶನ್ ಸರ್ ಅಂತೂ ನೋಡಿರ್ಲಿಕ್ಕಿಲ್ಲ ಮೋಸ್ಟ್ಲಿ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅವ್ರಿಗೆ ಹೇಳಿದ್ದೀರಾ? ಅವ್ರು ಎಷ್ಟು ಮೆಚ್ಚುಗೆ ಗೊತ್ತು, ಬಟ್ ಐ ಆಮ್ ಶೋರ್. ಅದೇ ನನ್ಗೆ ಒಂದೇ ವಿಶ್ ಅವ್ರು ಬಂದು ಸಿನಿಮಾ ನೋಡ್ಬೇಕಂತ. ಅದಾದ್ಮೇಲೆ ಏನು ಹೇಳ್ತಾರೆ ನೋಡಬೇಕು. ಓಕೆ, ಫೈನಲ್ ಆಗಿ ನಿಮ್ಮ ಒಂದು ಮಹಾದೇವ ಮೂವಿ ಬಗ್ಗೆ ಜನಗಳಿಗೆ ಹೇಳೋದಾದ್ರೆ ಒಂದು ಫೈನಲ್ ಮೆಸೇಜ್. ಜೂನ್ 6ನೇ ತಾರೀಕು ನಮ್ಮ ಮಹಾದೇವ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಅಂದರೆ ಇಲ್ಲಿವರೆಗೂ ನನ್ನನ್ನು ವಿನೋದ್ ಪ್ರಭಾಕರಾಗಿ ಇವನನ್ನು ಎಷ್ಟು ನೀವು ನೋಡಿದಿರೋ ಅದನ್ನೆಲ್ಲ ಬಿಟ್ಟು ಒಂದು ಬೇರೆ ಥರದ ಒಬ್ಬ ನಟನಾಗಿ ತುಂಬ ಪರ್ಫಾರ್ಮ್ ಮಾಡಿ ಕನೆಕ್ಟ್ ಆಗೋವಂಥ ಒಂದು ಸಿನಿಮಾ. ಅದಾದಮೇಲೆ ಭಾಳ ಒಂದು ಹೆಚ್ಚಿನ ಒಂದು ತಾರಾ ಬಳಗ ಇರೋವಂಥ ಒಂದು ಸಿನಿಮಾ. ನವೀನ್ ರೆಡ್ಡಿ ಅವರ ನಿರ್ದೇಶನದಲ್ಲಿ, ನಮ್ಮ ಕೇಶವ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರುವಂಥ ಸಿನಿಮಾ. ಒಂದು ಬೇರೆ ಕನೆಕ್ಟೇ ಆಗೋಂಥ ಒಂದು ಸಿನಿಮಾ. ಮಹಾದೇವನ ಸುತ್ತ ಒಂದಿದು ಕತೆ. ಆ್ಯಂಡ್ ರಾಬರ್ಟಲ್ಲಿ ತನು ರಾಘವನ್ನ ಹೇಗೆ ಮೆಚ್ಕೊಂಡ್ರು, ನಮ್ಮನ್ನು ಇಷ್ಟಪಟ್ಟರು, ಅದೇ ಥರ ಮಹಾದೇವ ಪಾರ್ವತಿಯಾಗಿ ನಾವು ನಿಮ್ಮ ಮುಂದೆ ಬರ್ತಿದ್ದೀವಿ. ಇದು ಖಂಡಿತ ಕನೆಕ್ಟ್ ಆಗುವಂಥ ಸಿನಿಮಾ. ಸೊ ದಯವಿಟ್ಟು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಖಂಡಿತ ನಮ್ಮ ಕರ್ನಾಟಕದ ಜನತೆ ಒಳ್ಳೆ ಸಿನಿಮಾ ಬಂತು, ಒಳ್ಳೆ ಪಾತ್ರಗಳಲ್ಲಿ ನಾವೆಲ್ಲ ಮಾಡಿದರೆ, ಹೊಸಬ್ರಿಗಾಗಲಿ ನಮಗಾಗಲಿ ಎಲ್ರಿಗೂ ಆಶೀರ್ವಾದ ಮಾಡಿದ್ದೀರಾ. ಈ ಒಂದು ಸಿನಿಮಾನು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಸೊ ನೀವು ಇವರೆಲ್ಲ ಹೇಳಿದ್ರು. ಸೊ ಜೂನ್ 6ಗೆ ನಮ್ಮ ಸಿನಿಮಾ ಮಹಾದೇವ ರಿಲೀಸ್ ಆಗ್ತಿದೆ. ಇವತ್ತವರೆಗೂ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ಜೂನ್ 6ಗೆ ಮಹಾದೇವ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ನಮ್ಮ ಜೊತೆಗೆ ಕುತ್ಕೊಂಡು ಒಂದಿಷ್ಟು ಮಾತುಕತೆನ ನಮ್ಮ ಜೊತೆ ಆಡಿದ್ರೆ ಫೈನಲ್ ಆಗಿ ಒಂದು ಕಾಪಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಹಾದೇವ ಮೂವಿ ತುಂಬಾ ದೊಡ್ಡ ಸಕ್ಸಸ್ ಕಾಣಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೀನಿ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಮಹಾದೇವ ಟೀಮ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.